ಸೊ 1 CR ಬಜೆಟಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಮನೆ ಪ್ಯಾಕೇಜ್ ಮೇಲೆ 5% ಡಿಸ್ಕೌಂಟ್ ಅಂತ ಪ್ರೊವೈಡ್ ಮಾಡ್ತಿದ್ದಾರೆ. ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ ನೋಡ್ಬೋದು ಒಂದು. ಸೊ ನಮಗೆ ಲಿಫ್ಟ್ ಸೈಜ್ ಬಂದು 4.5 ಗೆ 4.5 ಇದೆ. ಎಕ್ಸಿಸ್ಟಿಂಗ್ ಡೋರ್ ಇತ್ತು ಕ್ಲೈಂಟ್ ಹಳೆದು, ಅದನ್ನ ಓಲ್ಡ್ ಕಸ್ಟಮೈಸ್ ಮಾಡಿ ಪಾಲಿಶ್ ಮಾಡಿ ಮತ್ತೆ ನಾವು ಫಿಕ್ಸ್ ಮಾಡಿ ನಿಮಗೆ ಕಂಪ್ಲೀಟ್ ಆಗಿ 2 BHK ಮನೆ ಬರುತ್ತೆ. ನೀವು ನೋಡ್ಬೋದು ಸರ್, ಒಂದು ಚಾಕ್ಲೇಟ್ ಕಲರ್ ಪಾಲಿಶ್ ಮಾಡಿದೀವಿ. ಮನೆನ ನೀವು ಡೆಫಿನೆಟ್ಲಿ ಯಾರನ್ನು ಮನೆ ಕಟ್ಟೋರು ನೋಡಿದ್ರ ಅಂತ ಹೇಳಿದ್ರೆ 200% ಲೈಕ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಟಿವಿ ಯೂನಿಟ್ ನೋಡಬಹುದು, ಬ್ಯೂಟಿಫುಲ್ ಒಂದು ಪೂಜಾ ರೂಮ್ ನೋಡಬಹುದು ಸರ್. ಬಾಲ್ಕನಿಗೆ ಹೋಗಕ್ ಮುಂಚೆ ಇಲ್ಲೊಂದು ಟಾಯ್ಲೆಟ್ ಇದೆ ಸರ್. ಗೊತ್ತಾಗಲ್ಲ ನೋಡಿ, ಪಿರಮಿಡ್ ಡಿಸೈನ್ಸ್ ಯೂಸ್ ಮಾಡಿದೀವಿ. ಈ ಏರಿಯಾನೇ ಹೈಲೈಟ್ ಆಗಿದೆ ಸರ್. ನಮ್ಗೆ ಆಲ್ಮೋಸ್ಟ್ ಒಂದು 4 feet by 6 feet ಅಗಲ ಇದೆ. ಸೊ ನಮ್ಗೆ 12 feet ಲೆಂತ್ ಇದೆ, ಮತ್ತೆ ಒಂದು 10 feet ಅಗಲ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಇದು ನಾರ್ಮಲ್, ಇದು ಟೀಕ್ ವುಡ್. ಸೊ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಸೊ ಇದ್ರ ಸೈಜ್ ನಮ್ಗೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಓಕೆ, ಸೊ ಈ ಟಾಯ್ಲೆಟ್ ಸೇಮ್ ವಿಡ್ತ್ ಬರುತ್ತೆ. ಹೌದು, ಸೇಮ್ ವಿಡ್ತ್ ಸೈಜ್ ಬರುತ್ತೆ. ಇಲ್ಲಿ ಟೆರಸ್ ಅಂತ ಬಂದಾಗ ನೋಡಿ, ಪಿರಮಿಡ್ ಎಷ್ಟು ಸೂಪರ್ ಆಗಿ ಕಾಣಿಸ್ತಿದೆ ಇದು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮೊಂದೇ ಒಂದು ಸೂಪರ್ ಆಗಿರೋ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಾಜೆಕ್ಟ್ನ ಮಾಡಿದವರು RCC ಕನ್ಸ್ಟ್ರಕ್ಷನ್ಸ್ ಅಂತ. ಇವ್ರದ್ದೆಲ್ಲ ಪ್ರಾಜೆಕ್ಟು ಒಂಥರ ಬಡ್ಜೆಟಲ್ಲಿರುತ್ತೆ, ಪ್ರೀಮಿಯಂ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಮತ್ತು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಸೊ ಅದೇ ರೀತಿ 40-30 ಡೈಮೆನ್ಷನಲ್ಲಿ ಕಟ್ಟಿರೋವಂಥ ಬಿಲ್ಡಿಂಗು G+3.5 ಬರುತ್ತೆ. ಸೊ ಎಲ್ಲನೂ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಕಾಂಪ್ರಮೈಸೇ ಆಗಿಲ್ಲ. ಲಕ್ಸುರಿ ಅಂತೂ ಸೂಪರ್ ಆಗಿದೆ. ಸೊ 1 CR ಬಜೆಟಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋವಂಥ ಮನೆ. ಸೊ ಯೂಶ್ವಲಿ ಏನಂದರೆ ಮನೆ ಕಟ್ಟಬೇಕಾದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಕೇಜಸ್ ಅಂತ ಇರುತ್ತೆ. ಸ್ಟ್ಯಾಂಡರ್ಡು, ಪ್ರೀಮಿಯಂ, ಲಕ್ಸುರಿ ಪ್ಯಾಕೇಜ್ ಅಂತೆಲ್ಲ ಬರುತ್ತೆ. ಸೊ RCC ಕನ್ಸ್ಟ್ರಕ್ಷನ್ಸ್ ಅವರು ಪ್ಯಾಕೇಜ್ ಮೇಲೆ 5% ಡಿಸ್ಕೌಂಟ್ ಅಂತ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ದಸರಾ, ದೀಪಾವಳಿ ಹಬ್ಬಗಂತ ಈ ಥರ ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನೂ ಏನಾದ್ರು ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ, ಆಫರ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಕೆಳಗಿರುವ ನಂಬರ್ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಇವತ್ತು ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಸರ್ರೇ ಇದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ರಾಜಾಜಿನಗರ್ ಕಡೆ ಮಾಡಿದ್ದೀರಾ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಸರ್, ಈ ಪ್ರಾಜೆಕ್ಟ್ ಅಂತಂದ್ರೆ ನಮಗೆ ಇದು ಆಲ್ಮೋಸ್ಟ್ ಒಂದು ಪ್ರಾಜೆಕ್ಟ್ ಬಂದು ವೆಸ್ಟ್ ಫೇಸಿಂಗ್ ಇದೆ, ಆಮೇಲೆ 40 feet ರೋಡ್ ಇದೆ, ಆಮೇಲೆ 30 feet ಒಳಗಡೆ ಇದೆ. ಅಂಡ್ ಆಮೇಲೆ ಟೋಟಲಿ ಇದರಲ್ಲಿ ಏನೇನು ಮಾಡಿದೀವಿ ಅಂತಂದ್ರೆ ಸರ್, ಒಂದು ಬ್ಯೂಟಿಫುಲ್ ಒಂದು ತ್ರಿಪ್ಲೆಕ್ಸ್ ಮನೆ ಮಾಡಿದೀವಿ ಅಂತ ಹೇಳ್ಬೋದು. ಓನರ್ಗೆ ಅಂತೇಳಿ ಒಂದು 4 bedroom ಮನೆನ ಮಾಡಿದೀವಿ. ಅಂಡ್ ಅದರ ಜೊತೆನಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು 2 BHK ರೆಂಟ್ಗೆ ಮಾಡಿದೀವಿ. ಮತ್ತು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಒಂದು 2-3 ಕಾರ್ ಇಡೋ ತರ ಪ್ಲಾನ್ ಮಾಡ್ಕೊಂಡು, ಅದರ ಜೊತೆನಲ್ಲಿ ಒಂದು ಮೇಡ್ ರೂಮ್ ಅಂತ ಹೇಳ್ಬಿಟ್ಟು ಒಂದು 1 RK ರೂಮ್ ಕೂಡ ಮಾಡಿದೀವಿ. ಇದಿಷ್ಟು ಇದರಲ್ಲಿ ಪ್ರಾಜೆಕ್ಟ್ ಅಲ್ಲಿ ಬಂದಿರೋದು. ಅಂಡ್ ಓವರ್ ಅಲ್ಲಿ ಒಂದು ಸಫಿಷಿಯಂಟ್ ಆಗಿ ಒಂದು ಈ ಏರಿಯಾಗೆ ಬೇಕಾಗಿರೋ ತರದಂತ ಸೂಟಪ್ ಮಾಡ್ಕೊಂಡು ಮಾಡಿದೀವಿ ಸರ್. ಸೂಪರ್ ಸರ್. ಯಾಕಂದ್ರೆ ಈ ರಾಜಾಜಿನಗರ್ ಅಂದ್ರೆ ಒಂದು ಪಾಪ್ಯುಲರ್ ಏರಿಯಾ. ಇವಾಗ ಕೂಡ ಅಷ್ಟೇ ಗಾಡಿಗಳು ಓಡಾಡ್ತಿರುತ್ತೆ, ನೋಡ್ತಿರ್ಬೋದು. ಸೊ ಈ ಥರ ಗಾಡಿಗಳು ಓಡಾಡಿದ್ರೂ ಇಷ್ಟೊಂದು ಪ್ರಾಜೆಕ್ಟು ನಿಮಗೆ ಟೈಮ್ ಎಷ್ಟು ಅಂತ ಸರ್ ಕಂಪ್ಲೀಟ್ ಮಾಡೋಕ್ಕೆ? ಸರ್, ಇದು ನಮಗೆ ರೆಗ್ಯುಲರ್ ಪ್ರಾಜೆಕ್ಟಿಗಿನ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು. ಯಾಕಂತಂದ್ರೆ ರೆಗ್ಯುಲರ್ ಪ್ರಾಜೆಕ್ಟ್ ಇದೇ ಸೇಮ್ ಅಂತ ಮಾಡೋಕ್ಕಾದ್ರೆ ನಮಗೆ 12 to 13 monthsಲ್ಲಿ ಮುಗಿದೋಗುತ್ತೆ. ಇದು ನಮ್ಗೆ ಆಲ್ಮೋಸ್ಟ್ ಒಂದು 15 months ಕಂಡು ಹೋಯ್ತು ಸರ್. ಬಿಕಾಸ್ ಕ್ಯೂರಿಂಗ್ ಅದು ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ಅಂಡ್ ಅದರ ಜೊತೆನಲ್ಲಿ ಒಂದಷ್ಟು ಇಂಟೀರಿಯರ್ ಕೂಡ ನೀವು ನೋಡ್ಬೋದು. ಒಳಗಡೆ ಸ್ವಲ್ಪ ತುಂಬಾ ಎಲ್ಲ ಅಡಿಷನಲ್ ವರ್ಕ್ ಆಗೋಗಿದೆ, ಪ್ರೀಮಿಯಂ ಬಂದಿದೆ. ಆಮೇಲೆ ಎಲ್ಲ ಎಕ್ಸ್ಟ್ರಾರ್ಡಿನರಿ ಮೆಟೀರಿಯಲ್ಸ್ ಇದೆ ಅಂತ ಹೇಳ್ಬೋದು ಸರ್, ನಾರ್ಮಲ್ ಮೆಟೀರಿಯಲ್ಸ್ಗೆ. ಹಂಗಾಗಿ ಸ್ವಲ್ಪ ಟೈಮ್ ತೊಗೊಂಡಿದೆ ಸರ್. ಸೂಪರ್ ಸರ್. ಸೊ ಎಲಿವೇಶನ್ ಎಲ್ಲ ನೋಡೋಣ, ಯಾವ ಥರ ಬಂದಿದೆ ಎಲ್ಲನೂ ಒಂದ್ಸತಿ. ಸರ್, ಎಲಿವೇಶನಲ್ಲಿ ಹೇಳೋದಾದ್ರೆ ನಾವು ಯೂಶಲಿ ನಾವು ಮ್ಯಾಕ್ಸಿಮಮ್ ಏನು ಕವರ್ ಅಪ್ ಮಾಡ್ತೀವಿ ಅಂದರೆ ಎಚ್ ಪಿ ಎಲ್ ಶೀಟ್ ಇವಾಗ ಟ್ರೆಂಡಲ್ಲಿ ಇರೋದು, ಅದನ್ನು ಕಾಮನ್ ಆಗಿ ಯೂಸ್ ಮಾಡ್ತಾ ಇದೀವಿ. ಮತ್ತೆ ನ್ಯಾಚುರಲ್ ಸ್ಟೋನ್ಸ್ ಯೂಸ್ ಮಾಡ್ತಾ ಇದೀವಿ. ಅಂಡ್ ಅದ್ರ ಜೊತೆನಲ್ಲಿ ನಾವು ಏನಂತಂದ್ರೆ, ಇದು ಆಲ್ರೆಡಿ ನಾವು ರೋಡಲ್ಲಿ ಇದ್ದಿದ್ರಿಂದ ಸರ್ ಜಾಸ್ತಿ ಪ್ರೊಜೆಕ್ಷನ್ ಇನ್ಔಟ್ ಏನು ಮಾಡೋಕ್ಕಾಗಿಲ್ಲ. ಬರೀ ನಾವು 6 inch ಪ್ರೊಜೆಕ್ಷನ್ ಅಲ್ಲೇ ಏನೇನು ಡಿಸೈನ್ ಮಾಡ್ಬೋದು ಅದನ್ನೆಲ್ಲನೂ ಕೂಡ ಪ್ಲಾನ್ ಮಾಡ್ಕೊಂಡಿದೀವಿ. ಅಂಡ್ ಆಮೇಲೆ ಮೂಲೆಯಲ್ಲಿ ನೋಡ್ಬೋದು ಸರ್, ವೈಟ್ ಗ್ರೇ ಇದೆಯಲ್ಲ, ಅದೆಲ್ಲನೂ ಕೂಡ ಪ್ಲಾಸ್ಟಿಂಗ್ ಎಲ್ಲನೇ ಮಾಡಿರೋದು. ಸೊ ಒಂದಷ್ಟು
ನೆಕ್ಸ್ಟ್ ನಾವು ಪ್ಲಾಸ್ಟಿಂಗ್ ಅಲ್ಲೂ ಇಂಟಿಗ್ರೇಟ್ ಮಾಡಿದೀವಿ ಅಂಡ್ ಅದ್ರ ಜೊತೆನಲ್ಲಿ ಟೈಲ್ಸ್ ಮತ್ತೆ HPL ಶೀಟ್ಸ್ ಇದನ್ನೆಲ್ಲನೂ ಕೂಡ ಇಂಟಿಗ್ರೇಟ್ ಮಾಡಿದೀವಿ. ಒಂದು ಬ್ಯೂಟಿಫುಲ್ ಎಲಿವೇಶನ್ ಅಂತ ನೋಡಬಹುದು. ಅಂಡ್ ಎಸ್ಪೆಷಲಿ ಏನಂದ್ರೆ ಸರ್ ಎಲ್ಲ ಟೀ ಕುಡ್ ಯೂಸ್ ಮಾಡಿದೀವಿ ಸರ್. ವಿಂಡೋ ಡೋರ್ಸ್ ಎಲ್ಲದಕ್ಕೂ ಕೂಡ ಕಂಪ್ಲೀಟ್ ಟೀ ಕುಡ್ ಯೂಸ್ ಮಾಡಿದೀವಿ. ಅಂಡ್ ಅದಕ್ಕೆ ಮ್ಯಾಚ್ ಆಗಂತ ಹೇಳ್ಬಿಟ್ಟು ವೆಂಟಿಲೇಟರ್ಸ್ ಕೂಡ ಏನು ವುಡನ್ ಫಿನಿಶ್ UPVC ಯೂಸ್ ಮಾಡಿದೀವಿ ಸರ್. ಸೂಪರ್ ಸರ್. ಸೊ ಇವತ್ತು ಎಂಟ್ರೆನ್ಸ್ ನೋಡ್ಬೇಕಾದ್ರೆ ಇದು ರಿಮೋಟ್ ಕಂಟ್ರೋಲ್ ಬರುತ್ತಾ? ಇದು ರಿಮೋಟ್ ಕಂಟ್ರೋಲ್ ಏನಿಲ್ಲ ಸರ್, ಮ್ಯಾನ್ಯಲ್ ಇದೆ. ಬಟ್ ಏನಂದ್ರೆ ಫುಲ್ ಸ್ಲೈಡಿಂಗ್ ಗೇಟ್ ಇದೆ. ಸೊ ಇದು ಈ ಕಡೆ ಸ್ಲೈಡ್ ಆಗುತ್ತೆ, ಈ ಕಡೆ ಸ್ಲೈಡ್ ಆಗುತ್ತೆ. ಸೊ ಅದು ನೀವು ಒಳಗಡೆಯಿಂದನೂ ನೀವು ಪ್ರಾಜೆಕ್ಟ್ ಬಗ್ಗೆ ಸರ್. ಥ್ಯಾಂಕ್ ಯು. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಆನಂದ್ ಅಂತ ಇದ್ದಾರೆ. ಇವರು ಆಕ್ಚುಲಿ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಇವಾಗ ಏನಂದ್ರೆ ಸರ್ ಬಂದ್ಬಿಟ್ಟು ಫುಲ್ ಎಲಿವೇಶನ್ ಪಾರ್ಟು ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನೀವು ಇವತ್ತು ಗ್ರೌಂಡ್ ಫ್ಲೋರಲ್ಲಿ ಏನೇನು ಬರುತ್ತೆ ಅಂತ ಹೇಳಿ. ಸೊ ಇದು ಆಕ್ಚುಲಿ ಗೇಟ್ ಬಂದ್ಬಿಟ್ಟು ಎಷ್ಟು ಬಿಡ್ತಿದೆ? ಸೊ ನಮಗೆ ಟೋಟಲ್ ಆಗಿ ಗೇಟ್ ಸೈಜ್ 30 ಫೀಟ್ ಬರುತ್ತೆ. 30 ಫೀಟ್ ಬರುತ್ತೆ. ಒಂದು ಸಿಂಗಲ್ ಎಂಟ್ರೆನ್ಸ್ ಡೋರು, ಇನ್ನೆರಡು ಪಾರ್ಕಿಂಗ್ ಡೋರ್ಸ್ ಬರುತ್ತೆ. ಓಕೆ, ಸೊ ಎಂಟ್ರೆನ್ಸ್ ಅಲ್ಲಿ ಕೂಡ ನೋಡ್ತಿರ್ಬೋದು. ಸೊ ಇದು ಒಂದು ನೇಮ್ ಬೋರ್ಡ್ಗೋಸ್ಕರ ಯೂಸ್ ಮಾಡಿರೋದು. ಸೊ 2 ಟೈಪ್ಸ್ ಆಫ್ ಯೂಸ್ ಮಾಡಿದೀವಿ. ಒಂದು ಸೆಂಟರ್ ಪೋರ್ಷನ್ ಮತ್ತೆ 2x4 ಒಂದು 4 ಹಾಕಿ ಫುಲ್ 4 ಸೈಡ್ ಕವರಿಂಗ್ಗೆ ನಾವು 2x4 ಯೂಸ್ ಮಾಡಿದೀವಿ. ವೆಟ್ರಿಫೈ ಟೈಲ್ಸ್. ಸೊ ಎಡ್ಜಸ್ ಮಾತ್ರ ನಾವು ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದೀವಿ. ಎಲ್ಲ ಟೈಲ್ಸ್ ಎಲ್ಲ ಗ್ರಾನೈಟ್ ತರ ಲುಕ್ ಬರ್ತಿದೆ. ಅದಕ್ಕೇನೆ ಅದೇ ಗ್ಲಾಸಿ ಫಿನಿಶ್ ಬಂದಿದೆ. ಇದು ಗ್ಲಾಸಿ ಇದೆ. ಇದು ನಮಗೆ ಕಾರ್ವಿಂಗ್ಸ್ ಜೊತೆ ಮ್ಯಾಟ್ ಫಿನಿಶ್ ಬಂದಿದೆ. ಓಕೆ ಓಕೆ. ಸೊ ಇದು ಯಾವ ಫೇಸಿಂಗ್ ಅಲ್ಲಿ ಬರುತ್ತೆ? ಇದು ವೆಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ. ವೆಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ. ಓಕೆ, ಸೊ ಎಂಟ್ರೆನ್ಸ್ ಕೂಡ ಬರ್ಬೋದು. ಸೊ ಇಲ್ಲಿ ಡೋರ್ ಕೂಡ ಯಾವ್ದು ಸರ್? ಇದು ವೆಯ್ಟ್ ಆಗಿದೆ ಗೇಜ್. ಇದು SS ರೈಲಿಂಗ್ಸ್, SS ಗೇಟ್ ಬರುತ್ತೆ. ಸೊ ಏನಿದೆ ಗ್ಲಾಸಿ ಫಿನಿಶ್, ಒಂದು HPL ಶೀಟ್. ಸೊ ಅದ್ರ ಕಾಂಬಿನೇಷನ್ ಆಗಿ ಒಂದು CNC ಕಟಿಂಗ್, ತಿರ್ಗಾ HPL ಶೀಟ್ ಮತ್ತೆ ಗ್ಲಾಸಿ ಫಿನಿಶ್. SS ಗೇಜ್ ಕೂಡ ಹೆವಿ ಇದೆ. ಹೆವಿ ಗೇಜ್ ಇದೆ. ಓಕೆ ಓಕೆ ಓಕೆ, ಸೂಪರ್ ಸರ್. ಸೊ ಟೋಟಲ್ ಆಗಿ ಇವಾಗ ಒಳಗೆ ಬಂದಿದ ತಕ್ಷಣ ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ ನೋಡ್ಬೋದು. ಒಂದು XUV ಪಾರ್ಕ್ ಮಾಡ್ಕೊಬೋದು, ಅಲ್ಲೊಂದು ಕಾರ್ ಪಾರ್ಕ್ ಮಾಡ್ಕೊಬೋದು, ಹಿಂಗೂ ಬೇಕಾದ್ರೆ ಹಿಂಗೂ ನಿಲ್ಸ್ಕೊಬೋದು, ಬೈಕ್ ನಿಲ್ಸ್ಕೊಬೋದು. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಪಿಲ್ಲರ್ಸ್ ಬಂದಿದೆ ಸರ್? ಸೊ ಟೋಟಲ್ ಆಗಿ ನಮಗೆ 16 ಪಿಲ್ಲರ್ಸ್ ಬಂದಿದೆ, ಲಿಫ್ಟ್ಗೂ ಇನ್ಕ್ಲೂಡಿಂಗ್ ಆಗಿ. ಓಕೆ ಓಕೆ ಓಕೆ. ಸೊ ನಾವು ಅದು ಒಳಗಡೆ ಬಂದಾಗ ನಮಗೆ ಪಿಲ್ಲರ್ಸ್ ಗೊತ್ತಾಗಬಾರ್ದು ಅಂತ ಸ್ವಲ್ಪ ಅದಕ್ಕೆ ನಾವು ಟೈಲ್ಸ್ ಫಿನಿಶ್ ಮಾಡಿದೀವಿ. ಸೊ ಅದಕ್ಕೆ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟು. ಸೊ ಈ ಸೈಡ್ ನೋಡಿದ್ರೆ ನಿಮಗೆ ಫ್ರಂಟ್ ಅಲ್ಲೇ ನೋಡಿದ್ರೆ ಸೊ ಅದು ನಮಗೆ ಪಿಲ್ಲರ್ ಬರುತ್ತೆ. ಸೊ ಪಿಲ್ಲರ್ ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾವು ಅದಕ್ಕೇನೆ ಸೇರಿಸಿ ವೆಟ್ರಿಫೈ ಟೈಲ್ಸ್ ಹಾಕ್ಬಿಟ್ಟು ಫಿನಿಶ್ ಮಾಡಿದೀವಿ. ಸೂಪರ್ ಸರ್. ಇಲ್ಲೆಲ್ಲ ಯಾವುದು ಸರ್ ಟೈಲ್ಸ್? ಸೊ ಇದು ನಿಮಗೆ ಆಂಟಿ ಸ್ಕಿಡ್ ಪಾರ್ಕಿಂಗ್ ಟೈಲ್ಸೇ ಬರುತ್ತೆ. ಸೊ ನಮಗೆ ಲೈನ್ ಎಡ್ಜಸ್ ನಿಮ್ಗೆ ಇದರಲ್ಲಿ ಆಲ್ಮೋಸ್ಟ್ ಕಾಣಿಸೋದೇ ಇಲ್ಲ, ನಿಲ್ಲಾಗಿರುತ್ತೆ. ಸೊ ನಿಮ್ಮ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಗಾಡಿ ಗ್ರಿಪ್ ಇರುತ್ತೆ ಮತ್ತೆ ಸೊ ಮಾರ್ಕಿಂಗ್ಸ್ ಬರಲ್ಲ, ಕ್ಲೀನಿಂಗು ಈಸಿ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಗಾಡಿಗೆ ಏನಾದ್ರು ಸಾಕೆಟ್ಸ್ ಎಲ್ಲ ಪ್ರಾವಿಷನ್ ಕೊಟ್ಟಿದ್ದೀರಾ? ಹೌದು, 2 ಕಡೆ ಕೊಟ್ಟಿದ್ದೀವಿ. ಸೊ ಇಲ್ಲೊಂದು ಆಪ್ಷನ್ ಬರುತ್ತೆ. ಸೊ ಈ ಕಡೆ ಒಂದು ಕಾರ್ ಏನಾದ್ರು ನಿಂತ್ಕೊಂಡ್ರೆ ಸೊ ನೆಕ್ಸ್ಟ್ ಆಪ್ಷನ್ ನಮ್ಗೆ ಈ ಸೈಡ್ ಒಂದು ಬಂದಾಗ ಇಲ್ಲಿ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ನಾವು ಅದಕ್ಕೆ ಆ ಸೈಡೇ ಒಂದು ಆಕ್ಸೆಸ್ ಕೊಟ್ಟಿದ್ದೀವಿ. ಮತ್ತೆ ಸೆಟ್ ಬ್ಯಾಕ್ ಕೂಡ ಅಲ್ಲಿ ಆ ಕಡೆ ಬಿಟ್ಟಿದ್ದೀರಲ್ಲ? ಹೌದು, ಸೆಟ್ ಬ್ಯಾಕ್ ಕೊಟ್ಟಿದ್ದೀವಿ. ಸೊ ನಮ್ದು ಏನಿದೆ ಚೇಂಬರ್ಸ್ ಎಲ್ಲ ಲೈನ್ ಅಲ್ಲಿ ರನ್ ಆಗಿದೆ. ಸೊ ಅದ್ರ ಮೇಲೂ ನಾವು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡ್ಬಿಟ್ಟು ಕವರ್ ಮಾಡಿದ್ವಿ. ಓಕೆ ಸರ್. ಸೊ ಇದು ಕೂಡ ನಾವು ನೋಡ್ತಿರ್ಬೋದು. ಸೊ ಇದು ಟೈಲ್ಸ್ ಬರುತ್ತಾ? ಇದು ಒಂಥರ ಮ್ಯಾಟ್ ಫಿನಿಶ್ ಇದೆಯಲ್ಲ ಟೈಲ್ಸ್ ಇದು? ಹೌದು, ಇದು ಕ್ರೇವಿಂಗ್ಸ್ ಇಂದ ನಮಗೆ ಸ್ವಲ್ಪ ರಾಯಲ್ ಲುಕ್ ಸಿಗುತ್ತೆ. ಸೊ ಏನಂದ್ರೆ ನಮ್ಗೆ ಇಲ್ಲಿ ನೀವು ಫಿನಿಶಿಂಗ್ ನೋಡಬಹುದು. ಸೊ ಅಲ್ಲಿ ನಮ್ಗೆ ಎದ್ದು ಕಾಣಿಸುತ್ತೆ ಇದು. ಸೊ ಅದಕ್ಕೆ ಇದ್ರ ಮ್ಯಾಚಿಂಗ್ ನಾವು ರೋಸ್ ಗೋಲ್ಡ್ ಬೀಡಿಂಗ್ ಹಾಕ್ಸಿದೀವಿ. ಸೊ ಇದೊಂದು ಸ್ವಲ್ಪ ಯೂನಿಕ್ ಆಗಿರ್ಲಿ ಅಂತ. ಸ್ವಿಚಸ್ ಎಲ್ಲ ಲೀಶಾ ಬ್ರ್ಯಾಂಡ್ ಇದೆ. ಹೌದು. ಓಕೆ. ಸಿಮೆಂಟ್ ವೈರ್ಸ್ ಅದೆಲ್ಲ ಯಾವ್ದು ಯೂಸ್ ಮಾಡಿದೀರಾ? ಸಿಮೆಂಟ್ ನಾವೆಲ್ಲ ಯೂಸ್ ಮಾಡಿರೋದು ಬಿರ್ಲಾ ಸೂಪರ್, ವೈರ್ಸ್ ಫಿನೋಲೆಕ್ಸ್ ಬರುತ್ತೆ. ಇದು ನೋಡಬಹುದು UPVC ಅಲ್ಲ? UPVC. ಸೊ ಲಿಫ್ಟ್ ಬರುತ್ತೆ ಇಲ್ಲಿ. ಸೊ ಲಿಫ್ಟ್ ಆಕ್ಸೆಸ್ಗೆ ನಾವು ಒಂದು UPVC ವಿಂಡೋ ಕೊಟ್ಟಿದ್ದೀವಿ. ಸೂಪರ್ ಸರ್. ಸೊ ಇಲ್ಲಿ ಒಂದು ಮನೆ ಇದೆಯಾ ಇದು? ಇದು ಸ್ವಲ್ಪ ಇದು ಒಂದು 1 RK ರೆಂಟಲ್ ಪರ್ಪಸ್ ಇರೋದು. ಸೊ ಇದು ನಮಗೆ ಡೈಮೆನ್ಷನ್ ಬಂದು 13x13. 13x13 ಪರ್ಪಸ್ ಸೆಕ್ಯೂರಿಟಿ ರೂಮ್ ಇಲ್ಲ ಸ್ಟೋರೇಜ್ಗೆ ಇವಾಗ? ಹೌದು, ಆ ಥರ ಏನಾದ್ರು ಯೂಸ್ ಮಾಡ್ಕೊಬಹುದು. ಕಂಪ್ಲೀಟ್ ಆಗಿ ಅದೇ ಕಾಂಪೌಂಡ್ ಹೈಟ್ ನಾವು ಯೂಶಲಿ ಇದು ರಿಟೈನಿಂಗ್ ವಾಲ್ ಬಂದಿದೆ ಕೆಳಗಡೆ. ಸೊ ನಮಗೆ ಫಿನಿಶ್ ಆಗಿರೋದೇ ಆ ಟಾಪ್ ಅಲ್ಲಿ ಒಂದು 4 ಫೀಟ್ ಮುಗ್ದಿದೆ. ಸೊ ಅದ್ರ ಮೇಲೆ ನಾವು 5 ಫೀಟ್ ತಗೊಂಡಿದೀವಿ. 5 ಫೀಟ್ ತಗೊಂಡಿದ್ದೀವಿ. ಸೊ ಅದು ಸೇಫ್ಟಿಗೋಸ್ಕರ ನಾವು ಸೇಫ್ಟಿ ಗ್ರಿಲ್ಸ್ ಹಾಕೊಂಡು ಯೂಸ್ ಮಾಡಿದೀವಿ. ಸೊ ಇದು ಬಂದು ನಮ್ಗೆ ಗ್ಯಾಸ್ ಗೋಡ ಅಂತಾರ. ಇಲ್ಲಿ ಗ್ಯಾಸ್ ಪ್ರೊವಿಷನ್. ಓಕೆ. ಹೇಗಿದ್ರು ಸ್ವಲ್ಪ ಸೆಟ್ ಬ್ಯಾಕ್ ಅಂತ ಜಾಗ ಇರುತ್ತಲ್ಲ, ಸೊ ಅದನ್ನ ನಾವು ಯುಟಿಲೈಸ್ ಮಾಡ್ಕೊಂಡು ಸಿವಿಲ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡು MS ಅಲ್ಲಿ ಇದು ಮಾಡ್ಕೊಂಡಿದ್ದೀರಾ. ಸೂಪರ್. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಟ್ಯಾಂಕ್ ಬೋರ್ವೆಲ್ ಕಾವೇರಿ 2 ಬರುತ್ತಾ ಅಥವಾ ಹೇಗೆ ಸರ್? ಬೋರ್ವೆಲ್ ಕಾವೇರಿ 2 ಇದೆ. ಸೊ ಇದು 2 ಪಾರ್ಟಿಷನ್ ನೋಡ್ತಿದ್ದೀರಾ. ಟೋಟಲ್ ಆಗಿ ನಮ್ಗೆ ಇದು 12,000 ಲೀಟರ್ ಬರುತ್ತೆ. 12,000 ಲೀಟರ್ ಬರುತ್ತೆ ಇದೊಂದು ಬೋರ್ವೆಲ್ಗೆ. ಸೊ ಇದು 6,000 ಲೀಟರ್ಸ್ ಫುಲ್ ರಿಟೈನಿಂಗ್ ವಾಲ್.
ಸೊ ಇದು ನೆಕ್ಸ್ಟ್ ನಮಗೆ ಮಾಮೂಲಿ ಕಾರ್ಪೊರೇಷನ್ ವಾಟರ್ಗೆ. Okay. ಸೊ ಅದು 6000 ರಿಟೈನಿಂಗ್ ವಾಲೆ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ಇಲ್ಲಿ ಬಂದರೆ ಒಂದು ಇದು ಲಿಫ್ಟು. ಸೊ ನಮಗೆ ಲಿಫ್ಟ್ ಸೈಜ್ ಬಂದು 4.5 ಗೆ 4.5 ಇದೆ. ಓಕೆ 4.5 ಆಲ್ಮೋಸ್ಟ್ 4 ಜನ ಹೋಗ್ಬೋದಲ್ಲ, 2-3 ಜನ 3 ಜನ ಆರಾಮಾಗಿ ಹೋಗ್ಬೋದು. ಸೊ ನೀವು ಇವಾಗ ಓಪನ್ ಮಾಡಿ ನೋಡಿದ್ರೆ ಸೊ ಇದು ಯಾವ ಫ್ಲೋರ್ ತನಕ ಇದೆ ಸರ್ ಇದು? ಇದು ಫಸ್ಟ್ ಫ್ಲೋರ್ಗೆ ಆಕ್ಸಿಸ್ ಇಲ್ಲ. ಓಕೆ. ಸೊ ಸೆಕೆಂಡ್ ಓನರ್ ಹೌಸ್ಗೆ ಬರುತ್ತೆ, ಸೆಕೆಂಡ್, ಥರ್ಡ್ ಮತ್ತೆ ಫೋರ್ತ್ ಟೆರೆಸ್ವರೆಗೂ ಆಪ್ಷನ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಕೂಡ ನೋಡ್ತಿರ್ಬೋದು ಒಂದು ಸ್ಟೇರ್ ಕೇಸಲ್ಲಿ. ಇಲ್ಲಿ ಯಾವ ಥರ ಮೆಟೀರಿಯಲ್ಸ್ ಎಲ್ಲ ಇದೆ ಸರ್? ಸರ್ ಇದು ಬ್ಲ್ಯಾಕ್ ಲಪೋತ್ರ. ಸೊ ಇದು ಕಾಸ್ಟಿಂಗು ನಿಮಗೆ 95 ರುಪೀಸಲ್ಲಿ ಸಿಗುತ್ತೆ. ಸೊ ಎಸ್, ಫುಲ್ಲು ನಾವು ರೈಸರ್ ಥ್ರೆಡ್ 2 ಒಟ್ಟಿಗೆ ಯೂಸ್ ಮಾಡಿದ್ದೀವಿ. ಓಕೆ. ಸೊ ಇಲ್ಲಿ ನಮಗೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಏನಿದೆ, ಮೀಟರ್ ಬೋರ್ಡ್ ಸಿಗುತ್ತೆ, ಪ್ಯಾನಲ್ಲು. ಸೊ ಇಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಓಕೆ. ಸೊ ಏನಾದರೂ ಸ್ಟೋರೇಜ್ ಯೂಸ್ ಮಾಡ್ಕೊಳ್ಳೋಕೆ ಇನ್ನ ಯೂಸ್ ಆಗುತ್ತೆ. ಇದು ಗೇಜ್ ಜಾಸ್ತಿ ಇದೆಯಲ್ಲ ಸರ್? ಹೌದು, ಇದು ಗೇಜ್ ಜಾಸ್ತಿ ಇದೆ. ಇದು SS ರೈಲಿಂಗ್ಸ್ ಸಿಗುತ್ತೆ ತಗೊಂಡಿದೆ. ಇವಾಗ ಮೇಲ್ಗಡೆ ಫ್ಲೋರ್ಗೆ ಹೋಗೋಣ ಬನ್ನಿ. ಓಕೆ. ಸೊ ನಮ್ಮನ್ನೇ ನೋಡ್ತಿರ್ಬೋದು ಧನ್ರಾಜ್ ಸರ್ ಅಂತ ಇದ್ದಾರೆ. ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಈ ಫ್ಲೋರ್ ಬಗ್ಗೆ ಹೇಳೋದಾದ್ರೆ ಇದು ರೆಂಟಲ್ ಪರ್ಪೋಸ್ಗೆಲ್ಲ ಬಂದಿರೋದು, ಆಲ್ರೆಡಿ ರೆಂಟಲ್ ಇದ್ದಾರೆ. ಓಕೆ. ಸೊ ಇಲ್ಲಿ ಬಂದರೆ ಏನೇನು ಮಾಡಿದ್ದೀರಾ? ಸರ್ MS ಸೇಫ್ಟಿ ಗ್ರಿಲ್ ಮಾಡಿದ್ದೀವಿ ವಿತ್ ಓಪನಬಲ್ ಡೋರ್ದು 10 ಫೀಟ್ ಹೈಟ್ ಮಾಡಿದ್ದೀವಿ. ಓಕೆ. ಮತ್ತು UPVC ಸ್ಲೈಡಿಂಗ್ ಡೋರ್ ಮಾಡಿದ್ದೀವಿ. 3 ಟ್ರ್ಯಾಕು. 3 ಟ್ರ್ಯಾಕ್ ಬರುತ್ತೆ. 3 ಟ್ರ್ಯಾಕು. ಓಕೆ. ಮತ್ತು ಅದಕ್ಕೆ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ. ಗ್ರಾನೈಟ್ ಬೀಡಿಂಗ್ ಲುಕ್ ಪರ್ಪಸ್ಗೋಸ್ಕರ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ. ಓಕೆ. ಮತ್ತು ವೆಂಟಿಲೇಷನ್ ಪರ್ಪಸ್ಗೋಸ್ಕರ ನಾವು ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದೀವಿ. ಎಲ್ಲ ಕಡೆ ಬರುತ್ತೆ ಅಲ್ಲೊಂದು. ಸರ್ ಆಮೇಲೆ ಇಲ್ಲಿಂದ ಎಂಟ್ರೆನ್ಸಲ್ಲಿ ನೋಡ್ತಾ ಅದು ವಾಲ್ ಪೇಪರ್ ಥರ ಕಾಣಿಸ್ತಿದೆ. ಸರ್ ಇದು ವಾಲ್ ಪೇಪರ್ ಅಲ್ಲ, ಯೂನಿಕ್ ಆಗಿರೋ ಸ್ಟೋನ್ ಕ್ಲಾಡಿಂಗ್ ಥರ. ಸ್ಟೋನ್ ಕ್ಲಾಡಿಂಗ್ ಟೈಪ್ ಇಲ್ಲ, ನಿಮಗೆ ಫೀಲ್ ಮಾಡಿದ್ರೆ ಟಚ್ ಮಾಡಿದ್ರೆ ಫೀಲ್ ಆಗುತ್ತೆ. ಲುಕ್ ವೈಸ್ ಆಗಿ ಸ್ಟೋನ್ ಕ್ಲಾಡಿಂಗ್ ಥರನೇ ಬರುತ್ತೆ. ಓಕೆ. ಸೊ ಇದು ಎಷ್ಟು ವಿಡ್ತ್ ಬರುತ್ತೆ ಸರ್ ಇಲ್ಲಿ? ಸ್ಟೇರ್ ಕೇಸ್ ವಿಡ್ತ್ ಇದ್ರದ್ದು ಪ್ಯಾಸೇಜ್ ವಿಡ್ತ್ 6.5 ಫೀಟ್ ಬರುತ್ತೆ. ಇಂಟು ಬೈ ಒಂದು 13 ಫೀಟ್ 14 ಫೀಟ್ ಬರುತ್ತೆ. ಓಕೆ. ಓಕೆ. ಸೂಪರ್. ಸೊ ಇಲ್ಲೆಲ್ಲ ಯಾವುದು ಸರ್ ಇದು? ಫ್ಲೂಟೆಡ್ ಟೈಲ್ಸ್ ಥರ ಸರ್. ಫ್ಲೂಟೆಡ್ ಟೈಲ್ಸ್ ನಿಮಗೆ ಅಂದರೆ ರೈನ್ ಫಾಲ್ ಥರ ನೋಡೋಕ್ಕೆ ಲುಕ್ ವೈಸ್ ಚೆನ್ನಾಗಿರುತ್ತೆ. ಓಕೆ. ಓಕೆ ಸರ್. ಮೈನ್ ಡೋರು ನಮ್ಮದು ಇದೇನು ಒಂಥರ ಬರ್ಮಾ ಬಾರ್ಡರ್ದು ಯೂನಿಕ್ ಅಂದರೆ ಎಕ್ಸಿಸ್ಟಿಂಗ್ ಡೋರ್ ಇತ್ತು ಕ್ಲೈಂಟ್ ಹಳೇದು, ಅದನ್ನು ಓಲ್ಡೇನೆ ಕಸ್ಟಮೈಸ್ ಮಾಡಿ ಪಾಲಿಶ್ ಮಾಡಿ ಮತ್ತೆ ನಾವು ಫಿಕ್ಸ್ ಮಾಡಿ. ಎಷ್ಟು ಹೈಟ್ ಇದೆ ಸರ್ ಇದು? ಇದು 7 ಫೀಟ್ ಹೈಟ್ ಬರುತ್ತೆ ಸರ್. 7 ಫೀಟ್ ಹೈಟ್ ಬರುತ್ತೆ. ಬರ್ಮಾ ಬಾರ್ಡರ್ 7 ಫೀಟ್. ಓಕೆ. ಸೊ ಇಲ್ಲಿ ಮನೆ ಒಳಗೆ ಹೋಗಿದ ತಕ್ಷಣ ಇದು 2 BHK ಮನೆ ಬರುತ್ತೆ ಟೋಟಲ್ ಆಗಿ. ಇದು ನಿಮಗೆ ಕಂಪ್ಲೀಟಾಗಿ 2 BHK ಮನೆ ಬರುತ್ತೆ. ಓಕೆ. ಇದು ನಿಮಗೆ 16 ಬೈ ಒಂದು 15 ಫೀಟ್ ಬರುತ್ತೆ. 16 by 15 ಫೀಟು. ಮತ್ತೆ ಪೂಜಾ ರೂಮ್ ಬರುತ್ತೆ 3/4. ಎಲ್ಲ ವಾಸ್ತು ಪ್ರಕಾರ ವೆಸ್ಟ್ ಫೇಸಿಂಗ್ ಮಾಡಿದ್ದೀವಿ. ಮೈನ್ ಡೋರ್ನ ನಾವು ನಾರ್ತ್ ಫೇಸಿಂಗ್ ಮಾಡಿಸಿದ್ದೀವಿ ಸರ್. ಓಕೆ ಸರ್. ಸೊ ಇಲ್ಲಿ TV ಕ್ಯಾಬಿನೆಟ್ಸು ಅದೆಲ್ಲ ಬರುತ್ತಲ್ಲ? ಹೌದು ಸರ್. ಓಕೆ. ಓಕೆ. ಇಲ್ಲಿ ಕೂಡ ವಿಂಡೋ ನಿಮ್ಗೆ ತೋರಿಸಲ್ಲ? 4/4 ವಿಂಡೋ ಬರುತ್ತೆ ಅದು. ಓಕೆ. ಮತ್ತೆ ನಮ್ಗೆ ಇಲ್ಲೊಂದು ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಇಲ್ಲೊಂದು ಸ್ಮಾಲ್ ವಿಂಡೋ ಕೊಟ್ಟಿದ್ದೀವಿ. ಓಕೆ. ಇಲ್ಲೊಂದಿದೆ. ಕಿಚನ್ದು ನಿಮಗೆ ಒಂದು 9 ಫೀಟ್ ಬೈ 7 ಫೀಟ್ ಕಿಚನ್ ಬರುತ್ತೆ. ಇಲ್ಲಿ ನಾವು ಅಡಿಷನಲ್ ಸ್ಲ್ಯಾಬ್ ಒಂದು ಕೊಟ್ಟಿದ್ದೀವಿ. ಏನೋ ಸ್ಟೋರೇಜ್ ಮೆಟೀರಿಯಲ್ ಸ್ಟೋರೇಜ್ಗೋಸ್ಕರ, ಏನಾರ ಮಿಕ್ಸಿ, ಏನಾರ ಓವನ್ ಎಲ್ಲ ಇದು ಮಾಡೋಕ್ಕೆ. ಇದು ಸ್ಟವ್ ಮತ್ತೆ ಸಿಂಕ್ ಇಲ್ಲಿ ಇದು ಬರುತ್ತೆ. ಇಲ್ಲಿ ನಾವು ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ. ಜಾಗ್ವಾರ್ ಫಿಟ್ಟಿಂಗ್ಸ್ ಫಿಟ್ಟಿಂಗ್ಸ್ ಕಾರ್ಡ್ಸ್ ಎಲ್ಲ ಎಷ್ಟು? ಇದು ಕಾರ್ಡ್ಸ್ ಅಲ್ಲ, ಗ್ರಾನೈಟ್ಸ್ ಬರುತ್ತೆ ಅದು. ಗ್ಯಾಲಕ್ಸಿ ಬ್ಲಾಕ್ ಅಂತ ಇದು. ಓಕೆ. 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 ಸೂಪರ್. ಯುಟಿಲಿಟಿನೂ ಇದೆಯಾ ಆ ಕಡೆ? ಈ ಕಡೆ ಯುಟಿಲಿಟಿನೂ ಇದೆ. ಓಕೆ. ಓಕೆ. ಸೊ ಆ ಕಡೆ ಯುಟಿಲಿಟಿ ಎಲ್ಲ ಫುಲ್ ಇದೆ. ಯುಟಿಲಿಟಿ ಪ್ಲಸ್ ಒಂದು ಸೇಫ್ಟಿ ಗ್ರಿಲ್ಸ್ ಒಂದು ಸಿಂಕ್ ಕೊಟ್ಟಿದ್ದೀವಿ. 2/4 ಟೈಲ್ಸ್ ಹಾಕಿ ಇದು ಮಾಡಿಸಿದ್ವಿ. ಓಕೆ. ಓಕೆ. ಸೂಪರ್. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಕೂಡ ನೋಡ್ಬೋದು. ಇಲ್ಲಿ 2 ರೂಮ್ ಬರುತ್ತೆ. ಇಲ್ಲೊಂದು ರೂಮ್ ಬರುತ್ತೆ ಮತ್ತು ಇಲ್ಲೊಂದು ರೂಮ್ ಬರುತ್ತಲ್ಲ. 2 ರೂಮ್ಗೂ ಅಟ್ಯಾಚ್ ವಾಶ್ರೂಮ್ ಇದೆ? ಹೌದು ಸರ್, 2ಕ್ಕೂ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಇದು ನೋಡ್ಬೋದು. ಸೂಪರಾಗಿ ವಾಲ್ಡ್ರೂಬ್ಸ್ ಎಲ್ಲ ಮಾಡಿದ್ರೆ ಟೈಲ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಹೌದು ಸರ್, ತುಂಬ ಡಿಫ್ರೆನ್ಸ್ ಆಗಿದೆ ಇದು. ಯೂಶಲಿ ನಾವು ಈ ಟೈಲ್ಸ್ನ ನಾವು ಟಾಯ್ಲೆಟ್ಸಲ್ಲಿ ಹೈಲೈಟೆಡ್ ವಾಲ್ಸ್ ಥರ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿಗೆ ನಾವು ಫ್ಲೋರಿಂಗಿಗೆ ಯೂಸ್ ಮಾಡಿದ್ದೀವಿ. ಓಕೆ. ಇದು ಎಷ್ಟು ಡೈಮೆನ್ಷನ್ ಬರುತ್ತೆ? ಇದು 12 ಫೀಟ್ ಬೈ ಒಂದು 10 ಫೀಟ್ ಬರುತ್ತೆ ಸರ್. 12 ಫೀಟ್ ಬೈ 10 ಫೀಟ್ ಬರುತ್ತೆ. ಓಕೆ. ರೂಫ್ ಹೈಟ್ ಇದೆಲ್ಲ 10 ಫೀಟ್ ಇದೆ. ಓಕೆ. ಮತ್ತೆ ಇದು ನಾವು ಟೀಕ್ ವುಡ್ ಯೂಸ್ ಮಾಡಿದ್ದೀವಿ. ಅಲ್ಲಿ ನಾವು UPVC ಯೂಸ್ ಮಾಡಿದ್ದೀವಿ. ಇದು ಫ್ರಂಟ್ ಎಲಿವೇಶನ್ ಪರ್ಪಸ್ಗೋಸ್ಕರ ನಾವು ಬರ್ಮಾ ಬಾರ್ಡರ್ ಟೀಕ್ ಯೂಸ್ ಮಾಡಿದ್ದೀವಿ. ಓಕೆ. ಓಕೆ. ಇದು ವಿತ್ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಫ್ಲೋರ್ ಟು ಸೀಲಿಂಗ್ ತನಕ ಟೈಲ್ಸ್ ಫುಲ್ಲು. ಓಕೆ. ಮೇಲ್ಗಡೆ ಕೂಡ ರೂಫ್ ನೋಡ್ಬೋದು, ಡಿಸೈನಾಗಿ ಮಾಡಿದ್ದೀರಾ. ಮತ್ತು ಅಲ್ಲಿ ಕೂಡ ವೆಂಟಿಲೇಷನ್ ಪರ್ಪಸು ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಹೌದು ಸರ್. ಓಕೆ. ಸೂಪರ್. ಸೊ ಈ ಫ್ಲೋರಲ್ಲಿ ಕಂಪ್ಲೀಟಾಗಿ ರೆಂಟಲ್ ಪರ್ಪಸ್ಗೆ ಈ ಥರ ಮಾಡುವಂತ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ ಇವಾಗ. ಓಕೆ. ನಾವು ಇವಾಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಲ್ಲ ಸರ್? ಎಸ್ ಸರ್. ಸರ್ ಇಲ್ಲಿಂದ ಆ್ಯಕ್ಚುಲಾಗಿ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಆ್ಯಕ್ಚುಲ್ ಮನೆ ನೀವು ನೋಡಬೇಕಾಗಿರೋದು ಇಲ್ಲಿಂದ ಅಂತಂತ ಹೇಳ್ಬೋದು. ಆ್ಯಂಡ್ ಈ ಎಂಟ್ರೆನ್ಸ್ ಲಾಬಿನ ಏನು ತೋರಿಸ್ತಾ ಇದ್ದೀನಲ್ಲ ಸರ್, ಇದೇನಂತಂದರೆ
ನಾರ್ಮಲ್ ಲಾಬಿನೇ ಪ್ಲಾನ್ ಎಲ್ಲನೂ ನಾರ್ಮಲ್ ಆಗಿದೆ. ಬಟ್ ಏನಂತಂದ್ರೆ ಇಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಮಾತ್ರ ತುಂಬಾ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ಬೋದು ಸರ್. ಫಸ್ಟ್ ಥಿಂಗ್ ಏನಂತಂದ್ರೆ ಫ್ಲೋರಿಂಗ್ ಯೂಸ್ ಮಾಡಿರೋದು. ಫ್ಲೋರ್ಗೆ ನಾವು ರಾಜಸ್ಥಾನಿ ಲಪೋತ್ರ ಯೂಸ್ ಮಾಡಿದೀವಿ. ಸೊ ಡಿಫ್ರೆಂಟ್ ಔಟ್ಲುಕ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ನೋಡಬಹುದು. ಸೊ ಒಂದು ರೆಗ್ಯುಲರ್ ಲಪೋತ್ರ ಬ್ಲಾಕ್ ಕಲರ್ ಇರುತ್ತೆ, ಇದು ನಮಗೆ ಒಂದು ಡಿಫ್ರೆಂಟ್ ಒಂದು ಗ್ರೀನ್ ಕಲರ್ ಮ್ಯಾಟ್ ಗ್ರೀನ್ ಕಲರ್ ಮತ್ತೆ ನಮ್ ನ್ಯಾಚುರಲ್ ಸ್ಟೋನ್ ತರ ಕಾಣಿಸ್ತಾ ಇದೆ. ಅಂಡ್ ಅದ್ರ ಜೊತೆನಲ್ಲಿ ಅದೇ ಸೇಮ್ ಕಾಂಬಿನೇಷನ್ ನಮಗೆ ವಾಲ್ ಟೈಲ್ಸ್ ಯೂಸ್ ಮಾಡಿದೀವಿ. ಇದು ನೋಡಬಹುದು ಸರ್, ಕಂಪ್ಲೀಟ್ಲಿ ನಾವು ಲ್ಯಾಮಿನೇಟ್ ಹಾಕಿದಂಗೆ ಆಗಿದೆ. ಕಂಪ್ಲೀಟ್ಲಿ ನಮಗೆ ಏನು ಲೂವರ್ಸ್ ಡಿಸೈನ್ಸ್ ಅಂತ ಹೇಳ್ಬೋದು. ಅಂಡ್ ಸ್ವಲ್ಪ ಶುಗರ್ ಕೊಟ್ಟೆಡ್ ತರನು ಟೈಲ್ಸ್ ಫೀಲ್ ಆಗುತ್ತೆ. ಅಂಡ್ ಬುಕ್ ಮ್ಯಾಚಿಂಗ್ ಇದೆ. ಅಂಡ್ ಎಸ್ಪೆಷಲಿ ಈ ಎದುರುಗಡೆ ವಾಲ್ ನೋಡಬಹುದು ಸರ್, ಎದುರುಗಡೆ ವಾಲ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿ ಡಿಸೈನ್ ಮಾಡಿದೀವಿ. ಅಂಡ್ ಇದಕ್ಕೆ ಏನಂತಂದ್ರೆ ಸರ್, ಇದರಲ್ಲಿ ನಮಗೆ ಎಸ್ಪೆಷಲಿ ನಮ್ಮ ಸಿವಿಲ್ ವರ್ಕ್ ಅನ್ನೋದಕ್ಕೇನ ಇದರಲ್ಲಿ ಏನಂತಂದ್ರೆ ಓನರ್ಸ್ ರೆಡಿ ಇದ್ದಾಗ ಬಜೆಟ್ ನ ಸ್ಪೆಂಡ್ ಮಾಡೋದಕ್ಕಂತ ರೆಡಿ ಇದ್ದಾಗ ಈ ತರದ್ದು ಔಟ್ಲುಕ್ ಬರೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ಈ ಕಂಪ್ಲೀಟ್ಲಿ ವಾಲ್ ನ ಡಿಸೈನ್ ಮಾಡೋದಕ್ಕೆ ನಾವು ಆಲ್ಮೋಸ್ಟ್ ನಾವು 80 to 1 lakh rupees ಖರ್ಚು ಮಾಡಿದೀವಿ. ಸೊ ಕಂಪ್ಲೀಟ್ಲಿ ನ್ಯಾಚುರಲ್ ಸ್ಟೋನ್ಸ್ ಯೂಸ್ ಮಾಡ್ಕೊಂಡಿದೀವಿ. ಮತ್ತೆ ಗಣೇಶಗೆ ಯಾವ ತರ ಲೈಟ್ ಪಾಯಿಂಟ್ಸ್ ಬೇಕು ಎಲ್ಲಾನು ಅದನ್ನೆಲ್ಲ ಡಿಸೈನ್ ಮಾಡಿದೀವಿ. ಎಸ್ ಸರ್. ಅಂಡ್ ಇಲ್ಲಿ ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ಈಗ ಎಂಟ್ರೆನ್ಸ್ ಡೋರ್ ತೋರಿಸಬಹುದು ಸರ್. ಎಂಟ್ರೆನ್ಸ್ ಡೋರ್ಸ್ ನಮಗೆ ಕಂಪ್ಲೀಟ್ಲಿ ಒಂದು ಯೂಸ್ ಎಂಟ್ರೆನ್ಸ್ ಡೋರ್ ನಾವು ಕೊಟ್ಟಿದ್ದೀವಿ. ಅಂಡ್ ರೆಗ್ಯುಲರ್ ಡೋರ್ಗೂ ಇದಕ್ಕೆ ಏನೇನು ಡಿಫ್ರೆನ್ಸ್ ಏನಂತಂದ್ರೆ ಸರ್, ಫಸ್ಟ್ ಥಿಂಗ್ ಪಾಲಿಶ್ ಅಂತ ಹೇಳ್ಬೋದು. ಇದು ಟೀಕ್ವುಡ್ ಮೆಟೀರಿಯಲ್ ಯೂಸ್ ಮಾಡಿದ್ರು ಸೊ ನಮಗೆ ಪಾಲಿಶಿಂಗ್ ಮಾತ್ರ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಅಂಡ್ ನೀವು ನೋಡ್ಬೋದು ಸರ್, ಒಂದು ಚಾಕ್ಲೇಟ್ ಕಲರ್ ಪಾಲಿಶ್ ಮಾಡಿದೀವಿ. ಡೋರ್ ನೋಡೋದಕ್ಕೆ ಚಾಕ್ಲೇಟ್ ತರನೇ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಯೂಸ್ ಡೋರ್ ಇದೆ. ಸೊ ನಮಗೆ 8x4 ಸೆಕ್ಷನ್ಸ್ ಯೂಸ್ ಮಾಡಿದೀವಿ. 8 feet ಲೆಂತ್ ಇಟ್ಕೊಂಡಿದೀವಿ, 6 ಅಡಿ ಅಗಲ ಇದೆ. ಸೊ ನಮಗೆ ಒಂದು 4 ಅಡಿ ಡೋರ್ ಓಪನಿಂಗ್ ಸಿಗುತ್ತೆ. ಇದ್ರ ಮೇಲೆಗಡೆ ನಾವೇನಂತಂದ್ರೆ ಬ್ರಾಸ್ ಡಿಸೈನ್ಸ್ ನ ಯೂಸ್ ಮಾಡಿದೀವಿ. ಇದು ನೋಡಬಹುದು ಸರ್, ಮಧ್ಯದಲ್ಲಿ ಒಂದು ಮಂಡಲ ತರದ ಒಂದು ಡಿಸೈನ್ ಆಗ್ಬೋದು, ಮತ್ತೆ ಮೇಲ್ಗಡೆ ಮತ್ತೆ ಕೆಳಗಡೆ ಡಿಸೈನ್ಸ್ ಆಗ್ಬೋದು. ಸೊ ಪ್ಲೇನ್ ಡೋರ್ ನಾವು ಯೂಶುವಲಿ ಏನಂತಂದ್ರೆ ಡೋರ್ ನಾವು ಮಾಡಕ್ ಹೋದ್ವಿ ಅಂತ ಹೇಳಿದ್ರೆ ಫುಲ್ ಇದ್ರಲ್ಲೆಲ್ಲ ಕಾರ್ವಿಂಗ್ ಮಾಡಬೇಕು ಅಂತ ಅನ್ಕೊಂತೀವಿ. ಸೊ ಅದ್ರ ಬದಲಾಗಿ ಈ ಡೋರ್ ನ ಸಾಲಿಡ್ ಆಗಿ ಇಟ್ಕೊಂಡು ಸೊ ಈ ತರದ್ದು ನಮಗೆ ಬ್ರಾಸ್ ನ ಯೂಸ್ ಮಾಡ್ಕೊಂಡು ಅಂತಂದ್ರೆ ಯೂನಿಕ್ ಆಗಿರುತ್ತೆ. ಅಂಡ್ ತುಂಬಾ ಲಕ್ಸುರಿನೂ ಬರುತ್ತೆ. ಅಂಡ್ ಬ್ಯೂಟಿಫುಲ್ ಡೋರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸರ್. ಓಕೆ, ಸೊ ಇವಾಗ ಮನೆ ಒಳಗೆಲ್ಲ ನೋಡೋಣ. ಮನೆ ಒಳಗಡೆ ನೋಡೋಣ ಸರ್. ಇವಾಗ ಮೇಜರ್ ಬರೋದಾದ್ರೆ ಓನರ್ ಹೌಸ್ ತುಂಬಾ ಜನ ಇವಾಗ ಕೇಳ್ತಾರೆ ಸರ್, ನಮ್ಮ ಮನೆ ಅಂತೂ ಬ್ಯೂಟಿಫುಲ್ ಆಗಿ ಮಾಡಬೇಕು, ಡಿಫ್ರೆಂಟ್ ಆಗಿರ್ಬೇಕಂತ. ಸೊ ಈ ಪರ್ಟಿಕ್ಯುಲರ್ ಫ್ಲೋರ್ ಅಲ್ಲಿ ಓನರ್ ಹೌಸ್ ಯಾವ ತರ ಡಿಸೈನ್ ಮಾಡಿರ ಸರ್? ಈ ಮನೆನ ನೀವು ಡೆಫಿನೆಟ್ಲಿ ಯಾರನ್ನು ಮನೆ ಕಟ್ಟೋರು ನೋಡಿದ್ರ ಅಂತ ಹೇಳಿದ್ರೆ 200% ಲೈಕ್ ಮಾಡ್ತಾರೆ. ಯಾಕಂದ್ರೆ ಆ ಲೆವೆಲ್ ಅಲ್ಲಿ ಅದನ್ನ ಡಿಸೈನ್ ಮಾಡಿದೀವಿ. ಸೊ ಎಸ್ಪೆಷಲಿ ಏನಂತಂದ್ರೆ ಸರ್, ಇಲ್ಲಿ ನಾವು ಸೀಲಿಂಗ್ ಹೈಟ್ ಒಂದು ಡಬಲ್ ಇಟ್ಕೊಂಡಿದೀವಿ. ಅಂದ್ರೆ ಸಾರಿ, ಡಬಲ್ ಅಂತಂದ್ರೆ ಒಂದು 12 ಅಡಿ ಸೀಲಿಂಗ್ ಹೈಟ್ ಇಟ್ಕೊಂಡಿದೀವಿ. ಸೊ 30-40 ನಲ್ಲಿ ನಮಗೆ ಏರಿಯಾ ದೊಡ್ಡದಾಗಿ ಕಾಣಿಸ್ಬೇಕು ಅಂತಂದ್ರೆ ಸ್ವಲ್ಪ ಹೈಟ್ ಇಟ್ಕೊಂಡು ಅಂತಂದ್ರೆ ಕಾಣುತ್ತೆ. ಬಟ್ ಇದು ಎಲ್ಲ ಕಡೆ ಮ್ಯಾಂಡೇಟರಿ ಅಂತೇನಿಲ್ಲ, ಅದನ್ನೊಂದು ಮಾಡಿದೀವಿ. ಅಂಡ್ ಎಸ್ಪೆಷಲಿ ಫ್ಲೋರ್ ಟೈಲ್ಸ್ ಯೂಸ್ ಮಾಡಿರೋದಷ್ಟೇ ಸರ್. ಫ್ಲೋರ್ ಟೈಲ್ಸ್ ಡಿಫ್ರೆಂಟ್ ಆಗಿದೆ, ಒಂದು ಯೂನಿಕ್ ಆಗಿದೆ. ಸೊ 4x6 ಸೈಜ್ ನ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ಅದೇ ತರ ನಾವು ಟಿವಿ ಯೂನಿಟ್ ನೋಡೋದಾದ್ರೆ ಸರ್, ಎಕ್ಸಾಕ್ಟ್ಲಿ ಟಿವಿ ಯೂನಿಟ್ ನೋಡಬಹುದು. ಸೊ ಟಿವಿ ಯೂನಿಟ್ ನ ನಾವು ಇಲ್ಲಿಂದ ಕನ್ಸಿಡರ್ ಮಾಡಿದೀವಿ ಸರ್. ಸೊ ಇಲ್ಲಿಂದ ಕನ್ಸಿಡರ್ ಮಾಡಿ ಈ ಫ್ಲೋರ್ ಟೈಲ್ಸ್ ನೇ ಇಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದೀವಿ. ಅದೇ ತರನೇ ನಾವು ಮತ್ತೆ ಗ್ರಾನೈಟ್ ಬೀಡಿಂಗ್ ಯೂಸ್ ಮಾಡ್ಕೊಂಡಿದ್ವಿ ಲಿಫ್ಟ್ಗೆ. ಸೊ ಅಲ್ಲಿಂದ ಕಂಟಿನ್ಯೂಟಿ ತಗೊಂಡ್ರೆ ನಮ್ಗೆ ಇದೆಲ್ಲ ಕೂಡ ಲ್ಯಾಮಿನೇಟ್ಸ್ ಮತ್ತೆ HMR ಶೀಟ್ ಅಲ್ಲಿ ನಾವು ಇದನ್ನ ಕಟ್ ಮಾಡಿ 3D ಡಿಸೈನ್ ನ ರೆಡಿ ಮಾಡಿರೋದು ಸರ್. ಆದ್ರೆ ಇದು ಒಂದು ಡಿಫ್ರೆಂಟ್ ಔಟ್ಲುಕ್, ಒಂದು ಮಧ್ಯದಲ್ಲಿ ಏನಾದ್ರು ಒಂದು ಕಾಣಲಿ ಅಂತ ಹೇಳಿ. ಮತ್ತೆ ಅದ್ರ ಜೊತೆ ಲೈಟ್ಸ್ ಕೂಡ ಇಂಟಿಗ್ರೇಟ್ ಆಗಿದೆ. ಒಂದು ಹ್ಯೂಜ್ ಟಿವಿ ಯೂನಿಟ್ ಅಂತ ಹೇಳ್ಬೋದು ಸರ್. ಅಲ್ಲಿಂದ ಅಲ್ಲಿವರೆಗೂ ಎಲ್ಲೂ ಕೂಡ ಸ್ಪೇಸ್ ಇಲ್ಲ ಅಂತ ಹೇಳ್ಬೋದು. ಸೊ ಈ ಲೆವೆಲ್ ಅಲ್ಲಿ ಇದನ್ನ ಡಿಸೈನ್ ಆಗಿದೆ. ಅಂಡ್ ಎಸ್ಪೆಷಲಿ ಇದರಲ್ಲಿ ತೋರಿಸೋದಾದ್ರೆ ಸರ್, ವಿಂಡೋಸ್ ತೋರಿಸಬಹುದು ಸರ್. ಅಲ್ಲೂ ನೋಡಬಹುದು ಎಲ್ಲ ಕಡೆ ವೆಂಟಿಲೇಷನ್ ವಿಂಡೋಸ್ ಇದೆ. ಹ್ಯೂಜ್ ವಿಂಡೋಸ್ ಸರ್, ದೊಡ್ಡ ವಿಂಡೋಸ್ ಇದೆ. ಸೊ ಇದನ್ನ ಕಂಪ್ಲೀಟ್ಲಿ ಟೀಕ್ವುಡ್ ಅಲ್ಲೇನೆ ಮಾಡಿದೀವಿ ಸರ್. ಕಂಪ್ಲೀಟ್ ಶಟರ್ಸ್, ಡೋರ್ಸ್ ಎಲ್ಲ ವಾಸ್ತು ಪ್ರಕಾರ ಇದೆ. ಆಮೇಲೆ ಎಕ್ಸಾಕ್ಟ್ಲಿ ವಾಸ್ತು ಅಂತಂದ್ರೆ ವಾಸ್ತು ಇದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬೋದು ಸರ್. ಅಷ್ಟು ವಾಸ್ತುನ ಇಲ್ಲಿ ಫಾಲೋ ಮಾಡಿದೀವಿ. ಅಂಡ್ ಬ್ಯೂಟಿಫುಲ್ ಒಂದು ಪೂಜಾ ರೂಮ್ ನೋಡ್ಬೋದು ಸರ್. ಪೂಜಾ ರೂಮ್ ಕಂಪ್ಲೀಟ್ಲಿ ವುಡ್ ಅಲ್ಲೇನೆ ಮಾಡಿದೀವಿ ಅನ್ನಂಗಿದೆ. ಬಟ್ ಆಕ್ಚುಲ್ ಆಗಿ ಏನಂದ್ರೆ ನಾವು ಗೋಡೆ ಕಟ್ಟಿ ಅದಕ್ಕೆ ಒಳಗಡೆ ಟೈಲ್ಸ್ ಎಲ್ಲಾನು ಪ್ಲಾನ್ ಮಾಡಿದೀವಿ, ಎಲ್ಲ ಫಿನಿಶ್ ಮಾಡಿದೀವಿ. ಅದಾದ್ಮೇಲೆ ನಾವು ಮೇಲ್ಗಡೆ ವುಡ್ ನ ಇಂಟಿಗ್ರೇಟ್ ಮಾಡಿರೋದು ಸರ್. ಸೊ ಕಂಪ್ಲೀಟ್ಲಿ ಗೋಪುರ ಡಿಸೈನ್ ಆಗ್ಬೋದು. ಕಂಪ್ಲೀಟ್ಲಿ ನಮಗೆ ಏನೋ ವೀನಿಯರ್ ಶೀಟ್ಸ್ ಮೇಲ್ಗಡೆ ನಮಗೆ ಗೋಲ್ಡ್ ಬೀಡಿಂಗ್ಸ್ ರನ್ನಿಂಗ್ ಆಗಿರೋದಾಗ್ಬೋದು, ಬ್ರಾಸ್ ಫಿನಿಶ್ ಆಗ್ಬೋದು. ಇದೆಲ್ಲಾನು ಕೂಡ ಯೂನಿಕ್ ಆಗಿ ಬಂದಿದೆ ಅಂತ ಹೇಳ್ಬೋದು ಸರ್. ಅಂಡ್ ಎಸ್ಪೆಷಲಿ ಇನ್ನು ಲಿವಿಂಗ್ ಒಳಗಡೆ ನೋಡೋದಾದ್ರೆ ನೋಡ್ಬೋದು ಸರ್, ಇದೆಲ್ಲಾನು ನಮಗೆ ರಾಜಸ್ಥಾನಿ ಗ್ರಾನೈಟ್ ಎಂಟ್ರೆನ್ಸ್ ಅಲ್ಲಿ ನೋಡಿದ್ದಾನೆ. ಆಮೇಲೆ ರೇಲಿಂಗ್ಸ್ ನೋಡ್ಬೋದು ಸರ್. ಕಂಪ್ಲೀಟ್ ಟಫ್ ಆನ್ ಗ್ಲಾಸ್ ಮತ್ತೆ ವುಡನ್ ರೇಲಿಂಗ್ಸ್ ಕೊಟ್ಟಿದ್ದೀವಿ. ಅಂಡ್ ಎಸ್ಪೆಷಲಿ ಇಲ್ಲಿ ಸರ್ ಬ್ಯೂಟಿಫುಲ್ ಏರಿಯಾ ಅಂತಂದ್ರೆ ಇದಂತ ಹೇಳ್ಬೋದು ಸರ್. ಅಂದ್ರೆ ಒಂದು ಹ್ಯಾಂಡ್ ವಾಶ್ ಏರಿಯಾನ ಕ್ರಿಯೇಟ್ ಮಾಡಿದೀವಿ. ಸೊ ಕಾಮನ್ ಏರಿಯಾ ಇರಲಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾವು ಕೌಂಟರ್ ಯೂಸ್ ಮಾಡಿರೋದೇನೋ ಆಲ್ಮೋಸ್ಟ್ 750 rupees per square feet ಯೂಸ್ ಮಾಡಿದೀವಿ. ಮತ್ತೆ ಡಿಫ್ರೆಂಟ್ ಆಗಿರೋ ಸಿಂಕ್ ಮತ್ತೆ ಟ್ಯಾಪ್ಸ್ ಎಲ್ಲಾನು ಕೂಡ ಲೈಟಿಂಗ್ ಸರ್. ಇದೆಲ್ಲ ಲೈಟಿಂಗ್ಸ್. ಅಂಡ್ ಈ ವಾಲ್ ಪಾರ್ಟಿಷನ್ ನೋಡ್ಬೋದು ಸರ್. ಇದನ್ನು ಕೂಡ ಟೀಕ್ವುಡ್ ಅಲ್ಲಿ ತಗೊಂಡಿದ್ದೀವಿ ಸರ್. ಟ್ರೆಡಿಷನಲ್ ಲುಕ್ ಬರೋ ತರ ಇದೆ ಅಂತ ಹೇಳ್ಬಿಟ್ಟು ಇದು ಇಲ್ಲಿ ಮತ್ತೆ ಕಿಚನ್ ಎರಡು ಕಡೆನೂ ಇಂಟಿಗ್ರೇಟ್ ಮಾಡಿ ಯೂಸ್ ಮಾಡಿದೀವಿ.
ಮತ್ತೆ ಗ್ಲಾಸಸ್ ಕೂಡ ನಮಗೆ ಕಂಪ್ಲೀಟ್ಲಿ ಒಂದು ಫ್ಲೂಟೆಡ್ ಗ್ಲಾಸಸ್ನ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಬಾಲ್ಕನಿಗೆ ಒಂದು ಈ ಲಿವಿಂಗ್ ಅಟ್ಯಾಚ್ಡ್ ಒಂದು ಬಾಲ್ಕನಿ ಇದೆ. ಬಾಲ್ಕನಿಗೆ ಹೋಗಿ ಮುಂಚೆ ಇಲ್ಲೊಂದು ಟಾಯ್ಲೆಟ್ ಇದೆ ಸರ್. ಗೊತ್ತಾಗಲ್ಲ ನೋಡಿ ಸರ್. ಇದು ಜಸ್ಟ್ ಏನಂತಂದ್ರೆ ಇದೊಂದು ಪೌಡರ್ ರೂಮ್ ತರ ಯೂಸ್ ಮಾಡಿದೀವಿ. ಸೊ ಮನೆಯಲ್ಲಿ ಮನೆ ಕೆಲಸದವರು ಇಲ್ಲಾಂದ್ರೆ ಆಚೆ ಕಡೆ ಯಾರನ್ನ ಬಂದ್ರು ಅಂತಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಎಕ್ಸಾಕ್ಟ್ಲಿ ಇಲ್ಲಿ ಬಂದಿದ್ರೆ ಬಾಲ್ಕನಿ ಸರ್. ಸೊ ಬಾಲ್ಕನಿ ಡೋರ್ ನೋಡಬಹುದು, ಕಂಪ್ಲೀಟ್ಲಿ ಟೀಕ್ ಡೋರ್ನ ಯೂಸ್ ಮಾಡಿದೀವಿ. ಸೊ 8 ಫೀಟ್ ಹೈಟ್ ಇದೆ. ಸೊ ಎಲ್ಲ ಡೋರ್ಗಳು ಕೂಡ. ಅಂಡ್ ಬಾಲ್ಕನಿ ನೋಡಬಹುದು ಸರ್, ಒಂದು 2-3 ಜನ ಕೂತ್ಕೊಳ್ಳೋಕೆ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ. ಬಟ್ ಯಾಕಂದ್ರೆ 30-40 ನಲ್ಲಿ ನಮಗೆ ಲಿಫ್ಟ್ ಬಂದಿದೆ, ಆಮೇಲೆ ಒಂದು ರೂಮ್ ಬಂದಿದೆ, ಅಟ್ಯಾಚ್ ಕಾಮನ್ ಟಾಯ್ಲೆಟ್ ಎಲ್ಲ ಇಂಟಿಗ್ರೇಟ್ ಮಾಡೋದಕ್ಕೆ ಸ್ವಲ್ಪ ಆಮೇಲೆ ಇದು ಗ್ಲಾಸ್ ತೋರಿಸ್ಬೋದು ಸರ್. ಯಾವಾಗ್ಲೂ SS ಮತ್ತೆ ಟಫನ್ ಗ್ಲಾಸ್ ವಿತ್ SS ಇರ್ತಾ ಇತ್ತು. ಇಲ್ಲಿ ನಮಗೆ ಒನ್ ವೇ ಕೂಲಿಂಗ್ ಗ್ಲಾಸ್ ಯೂಸ್ ಮಾಡ್ಕೊಂಡಿದೀವಿ. ಮತ್ತೆ ಅದ್ರ ಮೇಲ್ಗಡೆ ರೋಸ್ ಗೋಲ್ಡ್ ಟಾಪ್ ನ ಯೂಸ್ ಮಾಡ್ಕೊಂಡಿದೀವಿ ಸರ್. ಅದು ಡಿಫ್ರೆಂಟ್ ಆಗಿ ಬಂದಿದೆ. ನಾವಲ್ಲಿ ಟೈಲ್ಸ್ ನೋಡಬಹುದು ಸರ್. ಟೈಲ್ಸ್ ಅಂತ ಯೂನಿಕ್ ಆಗಿದೆ. ಎಲ್ಲ ಒಂದು ಲಿಫ್ಟ್ ಡಿಸೈನ್ ನ ಯೂಸ್ ಮಾಡಿದೀವಿ. ಸೊ ಇದೆಲ್ಲಾನು ಕೂಡ ದೊಡ್ಡ ದೊಡ್ಡ ಟೈಲ್ಸ್ ಏನೆ. ಬಟ್ ಏನಾದ್ರೆ ಒಂದಕ್ಕೊಂದು ಡಿಫ್ರೆನ್ಸ್ ಇದೆ ಸರ್. ಒಂದು ಎಂಬೋಸ್ಡ್ ಇದೆ, ಹಾಗಾಗಿ ಎಲ್ಲ ಚಿಕ್ಕ ಚಿಕ್ಕ ಪಾರ್ಟ್ ನ ಯೂಸ್ ಮಾಡಿದ್ವಿ ಅನ್ನಂಗಿದೆ. ಆಮೇಲೆ ಸೀಲಿಂಗ್ ತೋರಿಸ್ಬೋದು ಸರ್. ಸೀಲಿಂಗ್ ಕೂಡ ನಮಗೆ PVC ಫಾಲ್ ಸೀಲಿಂಗ್ಸ್ ನ ಯೂಸ್ ಮಾಡಿದೀವಿ. ಎಲ್ಲ ಲೋವರ್ಸ್ ಡಿಸೈನ್ಸ್ ನ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಸೂಪರ್ ಸರ್. ಓಕೆ, ಸೊ ನೆಕ್ಸ್ಟ್ ಹೈಲೈಟ್ ಅಂತ ಬಂದ್ರೆ ಸರ್, ಮನೆ ಒಳಗೆ ಇದು ಕಟ್ಔಟ್ ಸರ್. ಎಸ್ ಸರ್, ಡಬಲ್ ಕಟ್ಔಟ್ ತೋರಿಸಿದ್ವಿ ಸರ್. ನೋಡಬಹುದು ಅಲ್ಲಿ ಮೇಲ್ಗಡೆನೂ ಒಂದು ಕಟ್ಔಟ್ ಇದೆ. ಸೊ ಸ್ಟೇರ್ ಕೇಸ್ ಹತ್ರ ಇಲ್ಲೂ ಒಂದು ಕಟ್ಔಟ್ ಇದೆ. ಸೊ ಇಲ್ಲಿ ಪಿರಮಿಡ್ ಡಿಸೈನ್ ಕೊಟ್ಟಿದ್ದೀವಿ ಸರ್. ಎಕ್ಸಾಕ್ಟ್ಲಿ ಮೇಲ್ಗಡೆ ಹೋದ್ರೆ ನಮಗೆ ಕಂಪ್ಲೀಟ್ಲಿ ಯಾವಾಗಲೂ ಒಂದು ಫ್ಲಾಟ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಇಲ್ಲೇನಂತಂದ್ರೆ ಪಿರಮಿಡ್ ಡಿಸೈನ್ಸ್ ಯೂಸ್ ಮಾಡಿದೀವಿ. ಈ ಏರಿಯಾನೇ ಹೈಲೈಟ್ ಆಗಿದೆ ಸರ್. ನಮ್ಗೆ ಆಲ್ಮೋಸ್ಟ್ ಒಂದು 4 ಫೀಟ್ ಬೈ 6 ಫೀಟ್ ಅಗಲ ಇದೆ. ಸೊ ಕಂಪ್ಲೀಟ್ಲಿ ನೋಡ್ಬೋದು ಸರ್, ಒಂದು ಯೂನಿಕ್ ಡಿಸೈನ್ಸ್ ಅಂತ ಹೇಳ್ಬೋದು. ಮತ್ತೆ ರೇಲಿಂಗ್ಸ್ ಕೂಡ ಮನೆ ಒಳಗಡೆ ಇಂಟರ್ನಲ್ಲಿ ಕಮ್ಯುನಿಕೇಶನ್ಸ್ಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಮಾಡಿದೀವಿ ಸರ್. ಅದ್ರ ಜೊತೆನಲ್ಲಿ ಸೇಮ್ ಇದೆ. ಈ ಲಿವಿಂಗ್ ಅಲ್ಲಿ ನೋಡೋದಾದ್ರೆ ನಾವು ರೂಮ್ ಡೋರ್ ನೋಡ್ಬೋದು ಸರ್. ರೂಮ್ ಡೋರ್ ಕೂಡ 8 ಫೀಟ್ ಹೈಟ್ ಇದೆ. ಮತ್ತೆ ನಮಗೆ ಒಂದು 3.5 ಫೀಟ್ ಲೆಂತ್ ಇದೆ. ಸೊ ಒಂದು ಯೂನಿಕ್ ಡೋರ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಇದನ್ನೆಲ್ಲ ಏನಂತಂದ್ರೆ ಕಂಪ್ಲೀಟ್ಲಿ ಇದು ಟೀಕ್ ವುಡ್ ಏನೇ ಸರ್. ಟೀಕ್ ವುಡ್ ವಾಸ್ಕಲ್ ಟೀಕ್ ವುಡ್ ಶಟರ್ ಯೂಸ್ ಮಾಡಿದೀವಿ. ಸೊ ಎರಡಕ್ಕೂ ಸೇರಿಸಿ ನಾವು ಏನಂತಂದ್ರೆ ಇದನ್ನ ವೀನಿಯರ್ ಶೀಟ್ ಅಂಟಕ್ಕೆ ಮಾಡಿರೋದು. ಸೊ ಎರಡಕ್ಕೂ ಸೇರಿ ನಾವು ಪಾಲಿಶ್ ಮಾಡಿ ಡೀಟೇಲ್ ಆಗಿ ಗ್ರೈನ್ಸ್ ಎಲ್ಲ ಕಾಣಂಗಂತ ಮಾಡಿದೀವಿ. ಸೊ ಇದು ರೆಗ್ಯುಲರ್ ಡೋರ್ಗಿನ ಇದೊಂದು ಔಟ್ಸ್ಟ್ಯಾಂಡಿಂಗ್ ಡೋರ್ ಅಂತ ಹೇಳ್ಬೋದು ಸರ್. ಇನ್ನು ನಾವು ಕಿಚನ್ ನೋಡೋದಾದ್ರೆ ಕಿಚನ್ ನಮಗೆ 12 ಫೀಟ್ ಲೆಂತ್ ಇದೆ. ಮತ್ತೆ ಒಂದು 10 ಫೀಟ್ ಅಗಲ ಇದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಕಿಚನ್ ಅಲ್ಲಿ ಏನಂತ ಸರ್ ಬ್ಯೂಟಿಫುಲ್ ಆಗಿ ಏನ್ ಡಿಸೈನ್ ಮಾಡಿದೀವಿ ಅಂತ ಹೇಳಿದ್ರೆ ಎಲ್ ಶೇಪ್ ಕೌಂಟರ್ ತಗೊಂಡಿದೀವಿ ಸರ್. ಇದರಲ್ಲಿ ನಾವು ಆಲ್ಮೋಸ್ಟ್ ಅಕ್ರಲಿಕ್ ಶೀಟ್ ನ ಯೂಸ್ ಮಾಡ್ಕೊಂಡಿದೀವಿ, ಪ್ಲೇನ್ ಅಕ್ರಲಿಕ್ ಶೀಟ್ ನ. ಸೊ ಹ್ಯಾಂಡ್ಲೆಸ್ ನ ಡಿಸೈನ್ ಮಾಡಿದೀವಿ. ಒಂದು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಬಂದಿದೆ ಸರ್. ಅಂಡ್ ಈ ಕೌಂಟರ್ ತೋರಿಸಬಹುದು ಸರ್. ಕೌಂಟರ್ ಕೂಡ 40 mm ಮಾಡಿದೀವಿ. ಥಿಕ್ನೆಸ್ ಡಬಲ್ ಮಾಡ್ಕೊಂಡಿದೀವಿ. ಬಟ್ ಸಿಂಗಲ್ ತಗೊಂಡು ಇಲ್ಲಿ ಮುಂದೆಗಡೆ ಮಾತ್ರ 40 mm ಮಾಡಿರೋದು. ಆಮೇಲೆ ಈ ಕೌಂಟರ್ ಅಷ್ಟೇ ಸರ್. ನಾವು ಹ್ಯಾಂಡ್ ವಾಷಿಂಗ್ ನೋಡಿದ್ವಲ್ಲ, ಅದೇ ಕೌಂಟರ್ ಇಲ್ಲಿ ಯೂಸ್ ಮಾಡಿದೀವಿ. ಇದು ನಮಗೆ ಪರ್ ಸ್ಕ್ವೇರ್ ಫೀಟ್ ನಮ್ಗೆ 750 ರೂಪೀಸ್ ಚಾರ್ಜಸ್ ಆಗಿದೆ ಸರ್. ಆಮೇಲೆ ಕಿಚನ್ ಅಲ್ಲೂ ಕೂಡ ನಮಗೆ ಟೀಕ್ ವುಡ್ ವಿಂಡೋಸ್ ನ ಯೂಸ್ ಮಾಡ್ಕೊಂಡಿದೀವಿ. ಮತ್ತೆ 4 ಫೀಟ್ ವರೆಗೂ ಟೈಲ್ಸ್ ತಗೊಂಡಿದೀವಿ ಸರ್. ಅಷ್ಟು ಡೀಟೇಲ್ಡ್ ಆಗಿದೆ. ಪ್ರೊಫೈಲ್ ಲೈಟ್ಸ್ ಎಲ್ಲ ಹಾಕಿದ್ದೀವಿ. ಹೌದು ಸರ್. ಅಂಡ್ ಅದ್ರ ಜೊತೆನಲ್ಲಿ ನಮಗೆ ಕಿಚನ್ಗೆ ಅಟ್ಯಾಚ್ಡ್ ಆಗಿ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ. ಯುಟಿಲಿಟಿ ಅಂತ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಸರ್. 7 ಫೀಟ್ ಹೈಟ್ ವಾಲ್ ಟೈಲ್ಸ್ ಇದೆ. ಕಂಪ್ಲೀಟ್ ಆಗಿ ವಾಷಿಂಗ್ ಮಾಡಿ ಏನು ಗಲೀಜ್ ಆಗೋದಂಗೆ ಇರೋಂಗೆ ಮತ್ತೆ ವಾಷಿಂಗ್ ಅದೆಲ್ಲದಕ್ಕೂ ಕೂಡ ಪ್ರಾವಿಷನ್ ಇದೆ. ಅಂಡ್ ಇಲ್ಲಿ ನಾವು ಆರಾಮಾಗಿ ಇಲ್ಲಿ ನಿಂತ್ಕೊಂಡು ತೊಳಿಬಹುದು. ಮತ್ತೆ ಅಲ್ಲಿ ಬಂದಿರೋ ನೀರು ಅಲ್ಲೇ ಔಟ್ ಆಗಿ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಕೊಟ್ಟಿದ್ದೀವಿ. ಇದ್ರದ್ದು ಕೂಡ ಆರಾಮಾಗಿ ನೀರ್ ಔಟ್ ಆಗಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತೆ ಇದ್ರ ಕೆಳಗಡೆ ಸ್ಟೋರೇಜ್ ಇದೆ. ಮತ್ತೆ ಇಲ್ಲಿ ವಾಷಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಾವಿಷನ್ ಇಲ್ಲಿ ಕೊಟ್ಟಿದ್ದೀವಿ ಸರ್. ಸೊ ಎಲ್ಲ ಡೀಟೇಲ್ಡ್ ಆಗಿ ಯೋಚನೆ ಮಾಡಿ ಡಿಸೈನ್ ಮಾಡಿದ್ದೀವಿ. ಹೌದು ಸರ್. ಆಮೇಲೆ ಏನು ಇದಕ್ಕೂ ಕೂಡ ಯುಟಿಲಿಟಿಗೂ ಕೂಡ ವೀನಿಯರ್ ಡೋರ್ಸ್ ಮಾಡಿದ್ದೀವಿ ಸರ್. ಎಲ್ಲಾನು ಹೈಟ್ ಇದೆಯಲ್ಲ ಸರ್? ಎಲ್ಲ ಹೌದು ಸರ್. ಯಾಕಂದ್ರೆ ಹೈಟ್ ಬಂದ್ಬಿಟ್ಟು 12 ಫೀಟ್ ಇದೆಯಲ್ಲ. ಸೊ 12 ಫೀಟ್ ಅಲ್ಲಿ ನಮ್ಗೆ 8 ಫೀಟ್ ಡೋರ್ಸ್ ಬರುತ್ತೆ. ಹಂಗಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಸರ್. ಅಂಡ್ ಇಲ್ಲಿ ಮಾಮೂಲಿ ಯುಟಿಲಿಟಿನಲ್ಲಿ ನಾವು ಓಪನ್ ಇಡ್ತಾ ಇದ್ವಿ. ಇಲ್ಲಿ ಏನಂತಂದ್ರೆ ಒಂದು MS ಸೇಫ್ಟಿ ಗ್ರಿಲ್ ಮಾಡಿಬಿಟ್ಟು ನಾವು ಸ್ಲೈಡಿಂಗ್ ಡೋರ್ಸ್ ಇಂಟಿಗ್ರೇಟ್ ಮಾಡಿದ್ದೀವಿ ಸರ್. ಓಕೆ ಸೂಪರ್ ಸರ್. ಸೊ ಇದು ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇಷ್ಟು ಪ್ಲಾನ್? ಗ್ರೌಂಡ್ ಫ್ಲೋರ್ ಹೌದು ಸರ್. ಗ್ರೌಂಡ್ ಫ್ಲೋರ್ ಅಲ್ಲಿ ಇನ್ನೊಂದು ರೂಮು ಕೂಡ ಇದೆ. ಸೊ ಒಂದು ರೂಮು ಮತ್ತೆ ಒಂದು ಕಾಮನ್ ಟಾಯ್ಲೆಟ್ ಇದೆ. ಇದಿಷ್ಟು ನಮಗೆ ಇವಾಗ ತೋರಿಸಿರೋದು. ಓಕೆ, ಸೊ ಇವಾಗ ಮೇಲ್ಗಡೆ ಫ್ಲೋರ್ ಕೂಡ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಕೆಳಗಡೆ ಓನರ್ ಹೌಸ್ ಇಂದಾನೆ ಇಲ್ಲಿ ಆ್ಯಕ್ಚುಲಿ ಸ್ಟೇರ್ ಕೇಸ್ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಈ ಫ್ಲೋರಲ್ಲಿ ಏನೇನು ಮಾಡಿರೋ ಎಕ್ಸ್ಪ್ಲೇನ್ ಮಾಡಿ. ಸೊ ಫ್ಯಾಮಿಲಿ ಲಾಬಿಲಿ ಒಂದು ಸಿಟ್ಔಟ್ ಏರಿಯಾ ಬರುತ್ತೆ. ಓಕೆ, ಸಿಟ್ಔಟ್ ಏರಿಯಾ ಇಲ್ಲೇ ಬರುತ್ತೆ. ಹೌದು. ಇಲ್ಲಿ ಮಾಮೂಲಿ ಓಪನಿಂಗ್ಸ್ ಇದೆ. ಸೊ ಒಂದು ನೈಟ್ ಟೈಮ್ ಏನಾದ್ರು ಕೂತ್ಕೊಂಡೆ ಒಳ್ಳೆ ಬ್ರೀಸಿಂಗ್ ಎಲ್ಲ ಸಿಗುತ್ತೆ. ಓಕೆ, ಸೊ ಇದು ಹೌದು ಈವ್ನಿಂಗ್ ಟೈಮಲ್ಲೆಲ್ಲ. ಸೊ ಇಲ್ಲಿ 2 ರೂಮ್ ಬರುತ್ತೆ. ಸೊ ಒಂದು ಮಾಸ್ಟರ್ ಬೆಡ್ರೂಮ್ ಒಂದು ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಆ ಕಡೆ ಮಾಸ್ಟರ್ ಬೆಡ್ರೂಮ್, ಈ ಕಡೆ ಚಿಲ್ಡ್ರನ್ಸ್. ಹೌದು, ಈ ಕಡೆ ಮಧ್ಯ ನೋಡ್ಬೋದು. ಇದು ನಮಗೆ ಅದೇ ಸ್ಕೈಲೈಟ್ದು
ಸೊ ಇದು ಓಪನಿಂಗ್ ಬರೋದು, ಆಕ್ಚುಯಲ್ ಓಪನಿಂಗು ಪಿರಮಿಡ್ ಶೇಪ್ ಇದು. Okay. ಸೊ ಇದ್ರದ್ದು ನಮಗೆ ರಿಫ್ಲೆಕ್ಟ್ ಆಗೋದು ಸ್ವಲ್ಪ ವೈಡ್ ಆಂಗಲ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಇದು ನಾವು 6x4 ತೊಗೊಂಡಿದ್ದೀವಿ. ಸೊ ನಮಗೆ ಇದು ಬಂದು 4x4 ಬರುತ್ತೆ ಡೈಮೆನ್ಷನ್. ಓಕೆ, ಮತ್ತೆ ಇಲ್ಲಿ ಪ್ರೊಫೈಲ್ ಲೈಟಿಂಗ್ಸ್ ಎಲ್ಲ ಆರೋ ಮಾರ್ಕ್ ಎಲ್ಲ ಪ್ರೊವೈಡ್ ಮಾಡಿದ್ದೀರಾ? ಹೌದು, ಇದು ಥ್ರೂ ಇಂಟೀರಿಯರ್ಸ್ ಎಲ್ಲ ಕನೆಕ್ಟ್ ಆಗಿದೆ. ಓಕೆ, ಸೊ ಇಲ್ಲಿ ಕೂಡ ನಮ್ಗೆ ಲಿಫ್ಟ್ ಆಕ್ಸೆಸ್ ಲಿಫ್ಟ್ ಆಕ್ಸೆಸ್ ನಮಗೆ ಡೈರೆಕ್ಟ್ 3rd ಫ್ಲೋರ್ಗೂ ಆಕ್ಸೆಸ್ ಇದೆ. ಸೊ ಗ್ರೌಂಡ್ ಫ್ಲೋರ್ ಇಂದ 3rd ಫ್ಲೋರ್ಗೆ ಆಕ್ಸೆಸ್ ಮಾಡೋರು ಮಾಡ್ಬೋದು. ಓಕೆ, ಇಲ್ಲಿ ಟಿವಿ ಯೂನಿಟ್ಸ್ ಇದೆಲ್ಲ? ಇದು ಸ್ಟಡಿ ಯೂನಿಟ್. ಸ್ಟಡಿ ಯೂನಿಟ್ ಬರುತ್ತೆ. ಇಲ್ಲಿ ಚಿಲ್ಡ್ರನ್ಸ್ ಇದೆ, ಅವ್ರ ಮಕ್ಕಳಿದಾರಲ್ಲ, ಸೊ ಅವ್ರು ಒಂದ್ಸಲ ಓದ್ಕೊಳಕ್ಕೆ ಅಂತ ಸ್ಟಡಿ ಯೂನಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದರೆ ನಮಗೆ ಇದು ಬಾಲ್ಕನಿ ಸಿಗುತ್ತೆ. ಓಕೆ, ಸೊ ಇದು ನೋಡ್ಬೋದು, ಸೂಪರ್ ಆಗಿದೆ ಬಾಲ್ಕನಿ. ಆಕ್ಚುಲಿ ಸ್ಪೇಷಿಯಸ್ ಆಗಿದೆ ತುಂಬಾ. ಹೌದು, ಆಕ್ಚುಲಿ ಸೊ ಹಂಗೆ ಕರ್ವಿ ಟೈಪ್ ಕೊಟ್ಟಿದ್ದೀರಾ? ಹೌದು, ಏನಕ್ಕೆ ಅಂದ್ರೆ ಇಲ್ಲಿ ಸ್ವಲ್ಪ ಸ್ಯಾನಿಟರಿ ಲೈನ್ ಹೋಗಿತ್ತು. ಸೊ ಅದು ನಮಗೆ ವಿಸಿಬಲ್ ಬೇಡ ಅಂತ ಹೇಳಿ ಸೊ ನಾವು ಅದೇನಿದೆ ಕ್ಲೋಸ್ ಮಾಮೂಲಿ ಇದರಲ್ಲೇ ಟೈಲ್ಸ್ ಅಲ್ಲೇ ಮುಗಿಸಿದ್ದೀವಿ. ಸೊ ಫ್ರಂಟ್ ಎಲಿವೇಶನ್ಗೂ ಚೆನ್ನಾಗಿ ಬರಲಿ ಅಂತ ಸೊ ಗೋಲ್ಡ್ ರೋಸ್ ಗೋಲ್ಡ್ ಇದ್ರ ಜೊತೆ SS ರೈಲಿಂಗ್ಸ್ ಬರುತ್ತೆ. ಓಕೆ, ಸೊ ಹಂಗೆ ಇಲ್ಲಿಗೆ ನೀಟಾಗಿ ಲೆಕ್ಕದಲ್ಲಿ ಇವಾಗ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ, ಸೊ ಏನಾರ ಬ್ರೀಸಿಂಗ್ ಏನಾರ ಇದ್ರೆ ಇದು ಏರ್ ವೆಂಟಿಲೇಷನ್ ಪರ್ಪಸ್ ಯೂಸ್ ಆಗುತ್ತೆ. ಓಕೆ 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 ಸೂಪರ್. ಸೊ ಇವಾಗ ಆ್ಯಕ್ಚುಲಿ ಬೆಡ್ರೂಮ್ ಹತ್ರ ಕೂಡ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಯಾವ ಥರ ಒಂದು ಡಿಸೈನ್ ಮಾಡಿರೋ ಎಲ್ಲ ಕೂಡ ತೋರಿಸಿ. ಸೊ ಮಾಸ್ಟರ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಇದು ನಾರ್ಮಲ್, ಇದು ಟೀಕ್ ವುಡ್. ಓಕೆ, ಸೊ ಇದು ಟೀಕ್ ವುಡ್ ಡೋರ್ ಏನೇ ಬರೋದು. ಸೊ ಇದು ನಮಗೆ ಸೈಜ್ ಬಂದು ಹಿಂಗೆ 14 ವಿಡ್ತ್ ಬರುತ್ತೆ, ಓಕೆ, 16 ಲೆಂತ್ ಬರುತ್ತೆ. ಸೊ ನಮಗೆ ಇಲ್ಲಿ ಒಂದು ವಾಕ್ ಇನ್ ವಾರ್ಡ್ರೋಬ್ ಜೊತೆ ಟಾಯ್ಲೆಟ್ ಬರುತ್ತೆ. ಓಕೆ, ಇದೆಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಪ್ರೊವೈಡ್ ಮಾಡಿ. ಹೌದಾ, ಇದೊಂದು ಸ್ಲೈಡಿಂಗ್ ಲೈಟ್ ಬ್ಲೂ ಸ್ಕೈ ಬ್ಲೂ ಕಾಂಬಿನೇಷನ್ ಪ್ರೊವೈಡ್ ಮಾಡಿರಲ್ಲ? ಹೌದು. ಓಕೆ, ಲೈಟ್ ಬ್ಲೂ ಗ್ರೀನ್ ತರನು ಕಾಣಿಸುತ್ತೆ. ಅಂಡ್ ಫ್ಯಾನ್ ಕೂಡ ಕಲರ್ ನೋಡಿ ಸೂಪರ್ ಆಗಿ ಮ್ಯಾಚ್ ಆಗಿದೆ ಆಕ್ಚುಲಿ. ಸೊ ರೂಮ್ಗೆ ಏನು ಎನ್ವೈರ್ಮೆಂಟ್ ಮ್ಯಾಚ್ ಆಗುತ್ತಾ. ಸೊ ಇಲ್ಲಿ ನಮ್ಗೆ ಸ್ಲೈಡಿಂಗ್ ಡೋರ್ ಬರುತ್ತೆ, ಅಲ್ಲಿ ಓಪನೇಬಲ್ ಬರುತ್ತೆ. ನಿಮ್ದೇ ಓನ್ ಇಂಟೀರಿಯರ್ ಕೂಡ ಇದೆಯಲ್ಲ? ನಮ್ದು ಒಂದೇ ಒನ್ ಇಂಟೀರಿಯರ್. ಓಕೆ, ಸೂಪರ್. ಸೊ ಇದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಸೊ ಈ ಕಡೆ ಬಂದ್ರೆ ನಿಮ್ಗೆ ಅವ್ರಿಗೆ ಇದು ಸಿಗುತ್ತೆ ಡ್ರೆಸ್ಸಿಂಗ್ ಟೇಬಲ್. ಸೊ ಇದು ನಮ್ಮ ಟಾಯ್ಲೆಟ್ ತುಂಬಾನೇ ದೊಡ್ಡದಾಗಿದೆ ಆಕ್ಚುಲಿ. ಫ್ಲೋರ್ ಟು ಸೀಲಿಂಗ್ ಟೈಲ್ಸ್ ಹಾಕಿದ್ದೀರಾ, ಜಾಗ ಫಿಟ್ಟಿಂಗ್ಸ್ ಎಲ್ಲಾನು ಇದೆ. ಹೌದು. ಸೊ ಇದು ನಮಗೆ 4.5ಗೆ 8 ಫೀಟ್ ಬರುತ್ತೆ ಟೋಟಲ್ ಲೆಂತ್. ಸೊ ಎಲ್ಲ ಫುಲ್ಲು ನಾವು ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದು ವೆಟ್ರಿಫೈಡೇನೆ, ಫುಲ್ಲು ಅದು ಸ್ಪೇಸರ್ ಜಾಯಿಂಟ್ಸ್ ಜೊತೆ ಎಪಾಕ್ಸಿ ಗ್ರೌಟಿಂಗ್ಗೆ. ಸೊ ನಾವು ಇವಾಗ ಚಿಲ್ಡ್ರನ್ಸ್ ಬೆಡ್ರೂಮ್ ಬೇಕಾದ್ರೆ ನೋಡೋಣ. ಸೊ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಸೊ ಇದ್ರ ಸೈಜ್ ನಮಗೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಓಕೆ, ಸೊ ಇದು ನಮಗೆ 11/16 ಸಿಗುತ್ತೆ. 11/16 ಬರುತ್ತೆ. ಸೊ ವಿಡ್ತ್ ಮಾತ್ರ ಕಡಿಮೆ ಆಗಿದೆ. ಸೊ ಇಲ್ಲಿ ಸ್ಪೇಸಿಯಸ್ ಏನಿದೆ, ಜಾಗ ಚೆನ್ನಾಗಿದೆ. ಓಕೆ, ಇದು ವಾರ್ಡ್ರೋಬ್ ಎಲ್ಲ ಒಂಥರ ಡಿಫರೆಂಟ್ ಆಗಿದೆ. ಈ ಕಡೆ ಗ್ಯಾಪ್ ಬಿಟ್ಟು ಈ ಕಡೆ. ಹೌದು. ಸೊ ಈ ಕಡೆ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ. ಸೊ ಏನೋ ಮಿರರ್ಸ್ ಎಲ್ಲ. ಸೊ ಇದು ವಾಕ್ ಇನ್ ವಾರ್ಡ್ರೋಬ್. ಇದು ಮಾಮೂಲಿ ಅವ್ರಿಗೆ ಡ್ರೆಸ್ಸಿಂಗ್ ರೂಮ್ ಬರುತ್ತೆ. ಸೊ ಇದು ಟಾಯ್ಲೆಟ್. ಓಕೆ, ಸೊ ಟಾಯ್ಲೆಟ್ ಸೇಮ್ ವಿಡ್ತ್ ಬರುತ್ತೆ. ಹೌದು, ಸೇಮ್ ವಿಡ್ತ್ ಸೈಜ್ ಬರುತ್ತೆ. ಆದ್ರೆ ಕಾಂಬಿನೇಷನ್ ಟೈಲ್ಸ್ ಕಾಂಬಿನೇಷನ್ ಎರಡು ರೂಮ್ಗೆ ಸಪರೇಟ್ ಮಾಡಿಸಿದ್ದಾರೆ. ಮತ್ತೆ ಇನ್ನೊಂದು ಏನಂದ್ರೆ ನೀವು ಫ್ಲೋರಿಂಗು ಅಷ್ಟೇ. ಸೊ ನೀವು ಕೆಳಗಡೆ ನೋಡ್ದಂಗೆ ಇದ್ರದ್ದು ಡಿಸೈನ್ ಕಲರ್ ಚೇಂಜ್ ಇದೆ. ಸೊ ಈ ಫ್ಲೋರ್ ಇಂದು ಸೇಮ್ ಬರುತ್ತೆ. ಸೊ ಮೇಲೆ ಮತ್ತೆ ಕೆಳಗಡೆ ಫಸ್ಟ್ ಸೆಕೆಂಡ್ ಮತ್ತೆ 4th ಫ್ಲೋರ್ ಅಲ್ಲಿ ಏನಿದೆಯೋ ನಮ್ಗೆ ಒನ್ ಡಿಸೈನ್, 3rd ಫ್ಲೋರ್ ಅಲ್ಲಿ ಏನಿದೆಯೋ ಅದು ಸೇಮ್ ಒನ್ ಡಿಸೈನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಯಾವ ತರ ಇದೆ ಅದನ್ನ ಕೂಡ ನಾವು ಪ್ಲಾನ್ ಮಾಡಿ ತೋರಿಸೋಣ. ಮತ್ತೆ ಇವಾಗ ಮೇಲ್ಗಡೆ ಹೋಗ್ತಾ ಫ್ಲೋರಿಂಗ್ ಇವಾಗ ಎಷ್ಟು ಇಡ್ತಿದೆ ಸರ್? ಇದು ನಮಗೆ 3.5 ಇದೆ. 3.5 ಬರುತ್ತೆ. 3.5 ಪ್ರೊಫೈಲ್ ಲೈಟಿಂಗ್. ಸೊ ಇಲ್ಲೂ ಪ್ರೊಫೈಲ್ ಲೈಟಿಂಗ್ಸ್ ಬರುತ್ತೆ. ಸೊ ಒಂದು 2 ಕಿಟಕಿ ಎಲಿವೇಶನ್ಗೋಸ್ಕರ ಚೆನ್ನಾಗಿ ಬರುತ್ತೆ. ಇದು ಒಂದು ಇದ್ರದ್ದು ಮಾಮೂಲಿ ಇದರಲ್ಲಿ ತಗೊಂಡಿದ್ದೀವಿ ಸ್ಕೈಲೈಟ್ನ. ಸೊ ಏನಂದ್ರೆ ನಮಗೆ ಬೆಳಕು ಮೆಟ್ಲ ಹತ್ರ ಬರಲಿ ಅಂತ. ಇದು ಸೊ ಅದು ದೊಡ್ಡದು ಬಂದು ನಮಗೆ ಹಾಲಿಗೆ ಕವರ್ ಆಗುತ್ತೆ. ಸೊ ಇದು ಏನಾರ ಸ್ಟೆಪ್ಸ್ ಹತ್ರ ಏನಾರ ಕರೆಂಟ್ ಹೋದ್ರೆ ಅಂತ ಯೂಸ್ ಆಗುತ್ತೆ. ಇವಾಗ ಇದು ಯಾವ್ದು ಬರುತ್ತೆ ಸರ್? ಇದು ನಾವು ಇವಾಗ 4th ಫ್ಲೋರ್ ಅಲ್ಲಿ ಇದೀವಿ. ಇದು ಕಿಡ್ಸ್ ಬೆಡ್ರೂಮ್. ಸೊ ನಮ್ಗೆ ಇದ್ರ ಡೈಮೆನ್ಷನ್ ತಗೊಂಡ್ರೆ ಇದು 14/16 ಬರುತ್ತೆ. ಸೊ ಸೇಮ್ ಏನಿದೆ ವಾರ್ಡ್ರೋಬ್ ಏನು ಈ ಎನ್ವೈರ್ಮೆಂಟ್ಗೆ ಮ್ಯಾಚ್ ಮಾಡೋ ತರ ವಾರ್ಡ್ರೋಬ್ ಮತ್ತೆ ಸ್ಟಡಿ ಯೂನಿಟ್ ಮತ್ತೆ ಟೈಲ್ಸ್. ಹೌದು, ಇದು ಟೈಲ್ಸ್ ಬರುತ್ತೆ. ಸೊ ಇದು ನಮಗೆ 8 ಇಂಚಸ್ by 4 ಫೀಟ್ ಬರುತ್ತೆ. ಸೊ ಇಲ್ಲೂ ನಮಗೆ ಒಂದು ಆಪ್ಷನ್ ಇದೆ, ಅದು ವಾರ್ಡ್ರೋಬ್, ಇದು ಡ್ರೆಸ್ಸಿಂಗ್ ರೂಮ್ ಜೊತೆ ಟಾಯ್ಲೆಟ್. ಸೇಮ್ ಅವ್ರಿಗೆ ಡ್ರೆಸ್ಸಿಂಗ್ ಟೇಬಲ್ ಒಂದು ಬಂದಿದೆ. ಸೊ ಸೇಮ್ ಅವ್ರಿಗೂ ಇದು ಯೂಸ್ ಮಾಡೋದು ಸೇಮ್ ಟಾಯ್ಲೆಟ್, ಸೇಮ್ ಮೆಜರ್ಮೆಂಟ್ ಬಂದಿದೆ. ಸೇಮ್ ಸೈಜು ಸೇಮ್ ಡೈಮೆನ್ಷನ್ ಎಲ್ಲಾನು ಸೇಮ್ ಥೀಮಲ್ಲಿ ಮಾಡಿದ್ದೀರಾ? ಹೌದು. ಓಕೆ, ಸೊ
ಸೊ ವಾಕಿಂಗ್ ವಾರ್ಡ್ರೋಬ್ ಜೊತೆ ಮತ್ತೆ ಇದು ಲೈಟಿಂಗ್ಸ್ ಎಲ್ಲ ಇಲ್ಲಿ ಪ್ರೊಫೈಲ್ ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿ ಕೊಟ್ಟಿದ್ದೀರಲ್ಲ ಹೌದು ಮೇಲೆಯಿಂದ ನೋಡಿದ್ರೆ. ಸೊ ನಮಗೆ ಟೋಟಲ್ ಆಗಿ ಒಂದು 6 ಪ್ರೊಫೈಲ್ ಇದು ಮಾಮೂಲಿ ಸ್ಪಾಟ್ ಲೈಟ್ ಸಿಗುತ್ತೆ. ಓಕೆ, ಒಂದು 2 ಟೈಪ್ಸ್ ಆಫ್ ಪ್ರೊಫೈಲ್ ಲೈಟ್ ಸಿಗುತ್ತೆ. ಓಕೆ ಸೂಪರ್. ಸೊ ಇವಾಗ ನೆಕ್ಸ್ಟು ಆ ಕಡೆ ಹೋಗೋಣ ಬನ್ನಿ. ನೆಕ್ಸ್ಟ್ ಇವಾಗ ನಾವು ಆ ರೂಮ್ ಕೂಡ ನೋಡಿದ್ವಿ. ಇಲ್ಲಿ ಬಂದರೆ ಇಲ್ಲಿ ಕೂಡ ಲಿಫ್ಟ್ ಆಕ್ಸಸ್ ಇದೆ, ಡೈರೆಕ್ಟಾಗಿ ಇಲ್ಲಿ ಕೂಡ ಬರ್ಬೋದು ಬಟ್ಟೆ ಹೋಗೋಕ್ಕೆ ಅಥವಾ ಏನಾದರೂ ಇದಕ್ಕೆ ಪಾರ್ಟಿಗೆ ಅದಕ್ಕೆಲ್ಲ. ಸೊ ಇಲ್ಲಿ ಟೆರಸ್ ಅಂತ ಬಂದಾಗ ನೋಡಿ ಪಿರಾಮಿಡೆ ಎಷ್ಟು ಸೂಪರಾಗಿ ಕಾಣಿಸ್ತಿದೆ. ಇದು ವಾಸ್ತು ಪ್ರಕಾರವಾಗಿ ಕೂಡ ಯೂಸ್ ಮಾಡ್ತಾರೆ ಎನರ್ಜಿ ಅಬ್ಸರ್ವ್ ಮಾಡೋಕ್ಕೆ. ಓಕೆ, ಸೊ ನಮಗೆ ಇದು ಡೈಮೆನ್ಷನ್ ನಿಮಗೆ 5x5 ಬರುತ್ತೆ. ಸೊ ವಿಡ್ತ್ ಔಟ್ ಸೈಡ್ ವಿಡ್ತ್ ತೊಗೊಂಡ್ರೆ ಸೊ ಹೈಟ್ ನಮಗೆ ಆಲ್ಮೋಸ್ಟ್ 5 ಸಿಗುತ್ತೆ. 5 ಸಿಗುತ್ತೆ. ಓಕೆ ಸೂಪರ್. ಸೊ ಇದು ಕೂಡ ಸೂಪರ್ ಆಗಿದೆ. ಮತ್ತೆ ಸೇಫ್ಟಿ ಡೋರ್ಸ್ ಹಾಕಿದ್ದೀರಾ. ಮೇಲ್ಗಡೆ ಏನೇನು ಪ್ರೊವಿಷನ್ಸ್ ಕೊಟ್ಟಿದ್ದೀರಾ? ಸೊ ಇಲ್ಲಿ ಮೇಲ್ಗಡೆ ನಮಗೆ ಟ್ಯಾಂಕ್ ರೂಮ್ ಬರುತ್ತೆ. ಸೊ ಇಲ್ಲಿ ಲಿಫ್ಟೆಡ್ ರೂಮ್ ಬರುತ್ತೆ. ಸೊ ಇದು ಮಧ್ಯದಲ್ಲಿ ನಮಗೆ ಸೋಲಾರ್ ಆಪ್ಷನ್ ಮತ್ತೆ ಡಿಶಸ್ ಏನಾದರೂ ಹಾಕೊಳ್ಳಂಗಿದ್ರೆ ಯೂಸ್ ಮಾಡ್ಕೊಳ್ಳೋಕೆ ಒಳ್ಳೆ ಆಪ್ಷನ್ ಇದೆ. ಇಲ್ಲಿ ಕೂಡ ಶೀಟ್ ಎಲ್ಲ ಹಾಕಿದ್ದೀರಲ್ಲ? ಹೌದು. ಇದು ಅವ್ರಿಗೆ ವಾಷಿಂಗ್ ಮಿಷಿನ್ ಏರಿಯಾ ತೊಗೊಂಡು ನಾವು ಅದ್ರ ಕಾನ್ಸೆಪ್ಟ್ ಆಗಿ ಸ್ವಲ್ಪ ಟೈಲ್ಸ್ ಮಿಕ್ಕಿರೋದೆಲ್ಲ ಇಲ್ಲಿ ಯೂಸ್ ಮಾಡ್ಕೊಂಡು ಸೊ ವಾಷಬಲ್ ಏರಿಯಾ. ಸೊ ಅದಕ್ಕೆ ಏನಾರ ಮಳೆ ಗಿಳೆ ಬಂದ್ರೂ ಅವ್ರಿಗೆ ಏನೋ ಎಫೆಕ್ಟ್ ಆಗಬಾರ್ದು ಅಂತ ನಾವು ಯೂಸ್ ಮಾಡಿದೀವಿ. ಮಳೆ ಬಂದ್ರೆ ಪೈಪಿಂಗ್ ಕೂಡ ನೀಟಾಗಿ ಕೊಟ್ಟಿದ್ದೀರಾ? ಹೌದು. ಏನೇ ಎಕ್ಸಸ್ ವಾಟರ್ ಇಲ್ಲಿದ್ರೆ ಇಲ್ಲಿ ನಮ್ಗೆ ಇಲ್ಲಿಂದ ಔಟ್ ಸೈಡ್ ಬಂದು ಇಲ್ಲಿಂದ ನಮ್ಗೆ ಒಂದು ಥ್ರೂ ಲೈನ್ ಹೋಗಿದೆ, ರೈನ್ ವಾಟರ್ಗೆ ಹೋಗುತ್ತೆ. ಸೊ ನಮ್ಗೆ ಇದು ಔಟ್ ಸೈಡ್ ಏನ್ ನೋಡ್ತಾ ಇದೀವಿ ಸೊ ಇದು ಫುಲ್ ಸ್ಪೇಸಿಯಸ್ ಆಗಿದೆ. ಸೊ ಇಲ್ಲಿ ನಾವು ಏನಾರ ಪಾರ್ಟಿ ಅಲ್ಲಿ ತರಬೇಕಾದ್ರೂ ಮಾಡ್ಕೊಬಹುದು. ಮುಂದೆ ಫರ್ದರ್ ಗೆ ನಾವು ಸ್ವಲ್ಪ ಐಡಿಯಾಸ್ ಕೊಟ್ಟಿದೀವಿ. ಸೊ ಮೇಲೆ ಆಕ್ಸೆಸ್ ಮಾಡೋದಕ್ಕೆ ನಮಗೆ ಇಲ್ಲೊಂದು ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ. ಸೂಪರ್. ಇಲ್ಲಿ ಏನಂದ್ರೆ ಸರ್ ಹೀಟ್ ಪ್ರೂಫ್, ವಾಟರ್ ಪ್ರೂಫ್ ಏನಾದ್ರು ಕೋಟಿಂಗ್ಸ್ ಏನಾದ್ರು ಬರುತ್ತಾ? ಇಲ್ಲಿ ನಾವು 2 ಕೋಟ್ ವಾಟರ್ ಪ್ರೂಫಿಂಗ್ ಮಾಡಿಸಿ ಸೊ ಅದ್ರ ಮೇಲೆ ಮಡ್ಡಿ ಹಾಕ್ಸಿ ಅದ್ರ ಮೇಲೆ ಟೈಲ್ಸ್ ಅದು ಸ್ಪೇಸರ್ ಜೊತೆ ಎಪಾಕ್ಸಿ ಗ್ರೌಟಿಂಗ್ ಜೊತೆ ಮಾಡಿಸಿವಿ. ಸೊ ಏನೇ ನಮಗೆ ಏನು ಫರ್ದರ್ ಲೀಕೇಜ್ ಬಂದ್ರೂ ಅವಾಯ್ಡ್ ಆಗುತ್ತೆ. ಓಕೆ ಸರ್, ಸೂಪರ್. ಸೊ RCC ಕನ್ಸ್ಟ್ರಕ್ಷನ್ ನಿಮ್ಮ ದಸರಾ ದೀಪಾವಳಿ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದೆ. ಆಕ್ಚುಲಿ ನಿಮ್ದು ಅಡಿಷನಲ್ 5% ಡಿಸ್ಕೌಂಟ್ ಇದೆ, ಅಪ್ ಟು 5% ಡಿಸ್ಕೌಂಟ್ ಇದೆ ಅಂತ ಪ್ಯಾಕೇಜಸ್ ಮೇಲೆ. ನಿಮ್ದು ಎಷ್ಟು ಟೈಪ್ ಆಫ್ ಪ್ಯಾಕೇಜಸ್ ಎಲ್ಲ ಇದೆ ಸರ್? ನಮ್ದು ಇವಾಗ ಸ್ಟಾರ್ಟಿಂಗ್ 1575 ಇಂದ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಮಗೆ ತಗೊಂಡ್ರೆ ನಮಗೆ ರಾಯಲ್ ಈ ಪ್ಯಾಕೇಜ್ ನಾವು ತಗೊಂಡ್ರೆ ಇದು ನಮಗೆ 2000 ರಾಯಲ್ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಸೊ ನಮ್ಗೆ ಇನ್ನ ಫರ್ದರ್ ಇನ್ನ ಸ್ವಲ್ಪ ಇನ್ನು ಮೆಟೀರಿಯಲ್ಸ್ ಚೆನ್ನಾಗಿರ್ಲಿ, ಸೊ ಇಲ್ಲ ಇನ್ನು ಇನ್ಕ್ಲೂಡ್ ಏನಾರ ಎಕ್ಸ್ಟ್ರಾ ಐಟಮ್ಸ್ ಬೇಕು ಅಂದ್ರೆ ಸೊ ಪ್ಯಾಕೇಜ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ಸೊ ನಾವು 2000 ಪ್ಯಾಕೇಜ್ ತಗೊಂಡ್ರೆ ವಿ ಆರ್ ವೆರಿ ಕನ್ಸಿಡರ್ಡ್. ಸೂಪರ್ ಸರ್. ನಿಮ್ಮದು RCC ಕನ್ಸ್ಟ್ರಕ್ಷನ್ ಕಂಪನಿ ಎಲ್ಲಿ ಬರುತ್ತೆ, ಎಲ್ಲಿ ಬಂದು ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದು? ನಮ್ಮದು RCC ಕಂಪ್ನಿ ನಿಮಗೆ ಕಿರ್ಲಾಸ್ಕರ್ ಲೇಔಟು, ಇಲ್ಲ ಅಂದರೆ ನಿಮ್ಗೆ ಎಕ್ಸಾಕ್ಟ್ ಬೇಕಂದರೆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು ಅದ್ರ ಆಪೋಸಿಟ್ಟು ನಮಗೆ ಫಸ್ಟ್ ಕ್ರಾಸಲ್ಲಿ ಸೆಕೆಂಡ್ ಬಿಲ್ಡಿಂಗ್ ಬರುತ್ತೆ, ಸೆಕೆಂಡ್ ಫ್ಲೋರಲ್ಲಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.